तन्माद्यस्येतोऽन्वयादितरतश्चार्तेषु विद्यस्वराट् तेने ब्रह्महृदाय आदिकवये मुह्यं तियं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नीतिजितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरादेशशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुविवरवचिन्तयेतं महान्तम् अशेषवाग्जाड्यमलापहन्त्री नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः बुद्धिर्बलं यशोधैर्यं निर्भयत्वं मरोगता जाड्यं वाक्पटुत्वं च हनूमस्मरणात् भवेत् चित्रे पदेश्च गम्भीरे वाक्ये मानेन खण्डिते गुरुभावं व्यञ्जयन्ती भाति श्रीजयतीर्थवाक् नौमिन्याय सुधादिकृज्ये मुनीन् श्रीपादरार्थन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरुं वेदग्ध्यवरान् निधिं श्रीसत्यवृतराघवेन्द्रमुनिपान् सद्बोधसध्यानपान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधार्तान् शास्त्रेषु पारदर्श्वानं शास्त्रज्ञेषुतवत्सलं दीनभक्तोद्धारकरं सत्यात्मानं यतिं भजे विद्यापीठविधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुं यैरहं शुकवत् सम्यक् शिक्षितोऽस्मि कृपालुबहि तान् वन्दे ज्ञानपञ्चास्यान् वन्दे विद्यागुरुन् मम हरि ओं स्वस्त्यस्तु अखिलसन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषपापनोदरे धर्माद्यखिलपुरुषार्थसाधनीभूते अष्टमभागवतस्य अष्टमस्कन्धस्य किञ्चित् कथानुवादः हरि ओम् श्रीशुक उवाच तदा देवर्षि गन्धर्वा ब्रह्मेशान पुरोगमाः मुमुचुरु कुसुमासारं सशंसः कर्म तद्धरे हरि ಓಂ. ಕೇಳುವಂತಹ ಪ್ರತಿಯೊಂದು ಕಥೆ ಅದು ತತ್ವಜ್ಞಾನ ಪುರಸ್ಸರವಾಗಿ, ಭಕ್ತಿ ಪುರಸ್ಸರವಾಗಿ, ಜ್ಞಾನ ಪುರಸ್ಸರವಾಗಿ, ಬುದ್ಧಿ ಮನಸ್ಸು ಇಂದ್ರಿಯಗಳೆಲ್ಲ ಕಡೆಗೂ ಕೂಡ ಆ ಜ್ಞಾನ ಪ್ರೇರಕನಾದ ಪರಮಾತ್ಮ ನಮ್ಮನ್ನೆಲ್ಲರನ್ನೂ ಕೂಡ ಅಜ್ಞಾನದಿಂದ ನಿವೃತ್ತಿ ಮಾಡಿ ಜ್ಞಾನ ಮಾರ್ಗದಲ್ಲಿ ನಮ್ಮನ್ನು ತೊಡಗಿಸ್ಲಿ. ವಿಶೇಷವಾಗಿ ತನ್ನ ಜ್ಞಾನವನ್ನು, ಪರಮಾತ್ಮನ ಜ್ಞಾನವನ್ನು ನಾವು ಹೊಂದಬೇಕು ಅಂದರೆ ಆ ದೇವರ ಪರಮಾನುಗ್ರಹ ಇರಬೇಕು. ವಿಶೇಷವಾಗಿ ಅವನ ಪಾದದ ಅಡಿಯಲ್ಲಿ ಅಚಲವಾದ ನಿಶ್ಚಂಚಲವಾದಂತಹ ಭಕ್ತಿ ಬರೋ ಹಾಗೆ ಆ ದೇವರು ನಮಗೆ ಶ್ರವಣವನ್ನು ಮಾಡಿಸಲಿ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವೇನು ಶ್ರವಣ ಮಾಡ್ತೇವೋ, ಅಧ್ಯಯನ ಅಧ್ಯಾಪನಗಳನ್ನು ಮಾಡ್ತೇವೋ ಆ ಎಲ್ಲವೂ ಕೂಡ ದೇವರ ಪೂಜಾತ್ಮಕವಾದಂತಹ ಕ್ರಿಯೆ ಆಗಲಿ, ಅದರಿಂದ ಹರಿಗುರುಗಳ ಸಂತೋಷ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ನಿನ್ನೆ ದಿನ ಗಜೇಂದ್ರನ ಕಥೆಯನ್ನು ನಾವು ಆಲಿಸಿದ್ದೇವೆ. ಗಜೇಂದ್ರನ ಆ ಒಂದು 1000 ವರ್ಷದ ಪ್ರಯತ್ನದ ತರುವಾಯ ತನ್ನನ್ನು ಯಾರೂ ಕೂಡ ಬದುಕಿಸೋರು, ತನ್ನನ್ನು ಜೀವನಕ್ಕೆ ಮತ್ತೊಮ್ಮೆ ಹಾದಿ ಮಾಡಿ ಕೊಡುವಂಥವ್ರು ಯಾರೂ ಇಲ್ಲ. ಗಜೇಂದ್ರ ಬದುಕಬೇಕಂತ ಹೇಳಿ ಪ್ರಯತ್ನ ಮಾಡಿದ್ನ ಅಲ್ಲ, ಮುಕ್ತನಾಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ. ಹೀಗಾಗಿ 1000 ವರ್ಷ ಬೇಕಾಯ್ತು ಅವನಿಗೆ. ಬಿಡಿಸ್ಕೊಳ್ಳಿಕ್ಕಾದ್ರೆ ಇನ್ನೂ 10 ಮಾರ್ಗದ ದೇವರು ತೋರಿಸ್ತಿದ್ದೇನು. ಆದರೆ ದೇವರಲ್ಲಿ ಎಷ್ಟು ಆರ್ತತೆ ಇರಬೇಕು ಅನ್ನುವಂತಹ ಮೂಲ ಉದ್ದೇಶ ಈ ಪ್ರಸಂಗಕ್ಕಿದೆ. ನಮ್ಮಲ್ಲಿ ಹೇಗಿರುತ್ತೆ ನಮ್ಮ ಪ್ರಯತ್ನ ಅಂತಂದರೆ, ಅದು ಬಹಳ ಚಂಚಲವಾಗಿರ್ತದೆ, ಬಹಳ ಕ್ಷೀಣ ಪ್ರಯತ್ನರಾಗಿರ್ತೀವಿ ನಾವು. ಏನೋ ಹುಮ್ಮಸ್ಸಿನಿಂದ ಶುರು ಮಾಡಿಬಿಡ್ತೇವೆ, 2 ದಿವಸ ಆದ್ಕೊಳ್ಳೆ ಸಾಕು ಅನ್ನಿಸ್ಬಿಡ್ತದೆ. ಮುಖ್ಯ ಮುಕ್ತಿ
ಇದು ಸಿಗಬೇಕು ಅಂತಂದರೆ ಇದಕ್ಕೆ ಸುಮ್ಮನೆ 2 ದಿವಸದ ಪ್ರಯತ್ನ 3 ದಿವಸದ ಪ್ರಯತ್ನ ನಡೆಯೋದಿಲ್ಲ. ಸತತವಾದ ಪ್ರಯತ್ನ ಇರಬೇಕು ಅನ್ನುವ ಪ್ರಸಂಗ ಈ ಕಥೆಯಿಂದ ನಾವು ತಿಳಿಯಬಹುದು. ಯಾಕಂದ್ರೆ ಮೊಸಳೆ ನೀರಿನಲ್ಲಿ ಬಲ, ಆನೆಗೆ ನೆಲದಲ್ಲಿ ಬಲ. ಈ ನೆಲ ನೀರುಗಳ ಮಧ್ಯದಲ್ಲಿ ತತ್ವ ತಿಳಿಸ್ಲಿಕ್ಕೆ ಏನು ಹೋಗ್ತಾರೆ ಅಂತಂದ್ರೆ, ಸತತ ಪ್ರಯತ್ನ ಮಾಡಿದರೆ ಮೋಕ್ಷ ಅಂತ ಅನ್ನೋದು ಸಿಗುತ್ತೆ. ಆ ಮೋಕ್ಷಕ್ಕಾಗಿ ಯಾವ ರೀತಿಯಾದಂತಹ ಆರ್ತತೆ ಬೇಕು, ಸಂಸಾರದಲ್ಲಿರುವಂತಹ ಯಾವ ವಸ್ತುಗಳು ಕೂಡ ತಾನಾಗೆ ಬಂದು ಒದಗೋದಿಲ್ಲ. ಆ ಎಲ್ಲ ವಸ್ತುಗಳನ್ನು ಕೂಡ ನಾವು ಸಾಧನ ಪರಿಕರ ಅಂತ ಮಾಡ್ಕೋಬೇಕು. ಬೇಕಾದಷ್ಟು ದ್ರವ್ಯ ಬರುತ್ತೆ, ಬೇಕಾದಷ್ಟು ತಿಳುವಳಿಕೆ ಬುದ್ಧಿ ಇರುತ್ತೆ. ಶ್ರವಣ ಮಾಡಲಿಕ್ಕೆ ಒಳ್ಳೆ ನಮಗೆ ಶ್ರವಣೇಂದ್ರಿಯಗಳನ್ನು ಕೊಟ್ಟಿರ್ತಾರೆ. ದೇವರ ದರ್ಶನ ಮಾಡಲಿಕ್ಕಾಗಿ ಬೇಕಾದಷ್ಟು ಒಳ್ಳೆಯದಾದಂತಹ ನಮಗೆ ಚಕ್ಷುರೇಂದ್ರಿಯಗಳನ್ನು ಕೊಟ್ಟಿರ್ತಾನೆ. ದೇವರ ನೈವೇದ್ಯವನ್ನು ಭೋಗಿಸ್ಲಿಕ್ಕಾಗಿ ಒಳ್ಳೆ ಜಿಹ್ವೇಂದ್ರಿಯ ಕೊಟ್ಟಿರ್ತಾನೆ. ಆದರೆ ಎಷ್ಟೆಲ್ಲ ತಿಳಿದಿದ್ರೂ ಕೂಡ ನಾವು ನಿವೇದಿತ ಆಗದೇ ಇರುವಂತಹ ಪದಾರ್ಥಗಳನ್ನು ಭೋಗಿಸ್ತೇವೆ. ದೇವರಿಗೆ ಒಪ್ಪಿಗೆ ಇಲ್ಲದಂತಹ ಎಷ್ಟೋ ಕೆಟ್ಟ ವಿಚಾರಗಳನ್ನು ನಾವು ಬುದ್ಧಿಯಿಂದ ಮಾಡ್ತೇವೆ. ಅಸಲ್ಲಾಪ ಅಂತಂದು ಹೇಳ್ತಾರೆ. ಏನೂ ಉಪಯೋಗಕ್ಕೆ ಬಾರದೇ ಇರುವಂತಹ ಎಲ್ಲ ಮಾತುಗಳನ್ನ ಈ ಕಿವಿಯಿಂದ ಕೇಳ್ತೇವೆ. ದಿನದ ಎಷ್ಟೋ ಹೊತ್ತುಗಳನ್ನು ನಾವು ಅದರಲ್ಲಿ ತೊಡಗಿಸ್ತೇವೆ. ಎಚ್ಚರನೇ ಇರೋದಿಲ್ಲ, ಎಚ್ಚರ ಮಾಡಿಸೋದಿಲ್ಲ ದೇವರು. ಯಾಕೆ? ಆ ರೀತಿಯಾದಂತಹ ಪ್ರಯತ್ನ, ಆ ರೀತಿಯಾದಂತಹ ಪ್ರಾರ್ಥನೆ ದೇವರಿಗೆ ಮಾಡೋದಿಲ್ಲ. ವಾದರಾಜರು ಒಂದು ಪ್ರಾರ್ಥನಾ ದಶಕ ಅಂತನ್ನುವಂತಹ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಅಲ್ಲಿ 10 ಪ್ರಾರ್ಥನೆಗಳನ್ನು ನಿತ್ಯ ಮಾಡಬೇಕು. ಆ 10 ಪ್ರಾರ್ಥನೆಗಳು ತುಂಬ ಚೆನ್ನಾಗಿದೆ. ಇಡೀ ದಿವಸದಲ್ಲಿ ಅತಿ ಮಹತ್ವವಾದಂತಹ ಏನು ಪ್ರಾರ್ಥನೆಯನ್ನು ನಾವು ಮಾಡಬೇಕು ಅಂತಂದೇಳಿ. ಯಾಕದನ್ನು ಹೇಳ್ತಾರೆ? ಬೆಳಗ್ಗೆದ್ದ ತಕ್ಷಣನೇ ಆ ರೀತಿಯಾದಂತಹ ಒಂದು ಮೊರೆಯನ್ನ, ಒಂದು ಪ್ರಾರ್ಥನೆಯನ್ನ ದೇವರ ಮುಂದೆ ಇಟ್ಟುಬಿಟ್ರೆ ಅವನು ಮುಂದೆ ನೋಡ್ಕೋತಾನ. ನಮ್ಮ ಇಂದ್ರಿಯಗಳು, ಈ ಕಣ್ಣು ಯಾವುದೋ ಪರಸ್ತ್ರೀಯನ್ನ ನೋಡ್ತಾ ಇತ್ತು. ದೇವರಿಗೆ ನಾನು, ಸ್ವಾಮಿ ನನ್ನ ಇಂದ್ರಿಯಗಳು ಪರಸ್ತ್ರೀಯರ ಮೇಲೆ ಹೋಗಲಾರ್ದಂಗೆ ನೀನು ನೋಡ್ಕೋಪ ಅಂತ ಮುಂಜಾನೆನೇ ಒಂದು ರಿಕ್ವೆಸ್ಟ್ ಮಾಡಿ ಇಟ್ಟಿದ್ವಿ ಅಂತಂದ್ರೆ, ಪರಸ್ತ್ರೀಯನ್ನ ನೋಡಿದ್ರೂ ಕೂಡ ದೇವರ ಪ್ರೇರಣೆಯಿಂದ ಅದು ಪರಸ್ತ್ರೀ ಅಂತನ್ನುವಂಥ ಬುದ್ಧಿ ಬರೋದಿಲ್ಲ. ಇನ್ನೊಂದು ಕಡೆಗೆ ಅದರ ಬಗ್ಗೆ ಆಕರ್ಷಣೆ ಬರೋದಿಲ್ಲ. ಯಾಕಂದ್ರೆ ದೇವರು ನಮ್ಮ ರಿಕ್ವೆಸ್ಟ್ ಲೆಟರ್ನ ಪಾಪ ಕೇಳ್ಕೊಂಡಾನ. ನಾವು ಕೇಳ್ಕೊಳ್ಳೇ ಇಲ್ಲ ಅಂದ್ರೆ ಮಾಡಬಾರ್ದಂತಹ ಎಲ್ಲ ಅಪಚಾರಗಳು ಮನಸ್ಸು ಮಾಡಿ ಹೋಗ್ಬಿಡುತ್ತೆ. ಅದಕ್ಕಾಗಿ ದೇವರಲ್ಲಿ ಆ ಆರ್ತತೆಯಿಂದ ಮಾಡಿದಂತಹ ಪ್ರಾರ್ಥನೆನೇ ನಮ್ಮ ಉದ್ಧಾರಕ್ಕೆ, ನಮ್ಮ ಉನ್ನತಿಗೆ ಕಾರಣ ಆಗ್ತದೆ ಅನ್ನುವಂತಹ ವಿಚಾರವನ್ನ ಈ ಗಜೇಂದ್ರನ ಒಂದು ಪ್ರಸಂಗದಲ್ಲಿ ನಾವು ತಿಳಿಯಬಹುದು. ದೇವರು ಬಂದು ಆ ಮೊಸಳೆಯಿಂದ ಮುಕ್ತಿಯನ್ನ ಕೊಡ್ತಾನೆ. ನೇನದು ಏನಾಯ್ತು? ಅಷ್ಟಕ್ಕ ಕಥೆ ಮುಗಿಲಿಲ್ಲ. ಆಕಾಶದಲ್ಲಿರುವಂತಹ ದೇವತೆಗಳು ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ದುಂದುಬಿ ನಾದ ಆಗ್ತಾ ಇದೆ. ಗಂಧರ್ವರೆಲ್ಲ ಅಲ್ಲಿ ಬಂದು ಹಾಡ್ತಾ ಇದ್ದಾರೆ. ಯೋಸೋ ಗ್ರಾಹ್ಯ ಸವೈ ಸದ್ಯ ಪರಮಾಶ್ಚ ರೂಪದೃಕ್ ಮುಕ್ತೋ ದೇವನ ಶಾಪೇನ ಹೂಹು ಗಂಧರ್ವ ಸತ್ತಮಃ. ಹೋ, ದೇವರ ಶಾಪದಿಂದ ಈ ಹೂಹು ಗಂಧರ್ವ, ಹಾಹಾ ಹೂಹು ಗಂಧರ್ವರು ಇವರು ಮುಕ್ತರಾದರು ಅಂತಂದು ಹೇಳಿ ಎಲ್ಲರೂ ಕೂಡ, ಏನ್ರಿ ಗಂಧರ್ವರಿಗೆ ಬಂದಂತಹ ಶಾಪವಾದ ಮೋಚನೆಗೆ ದೇವರು ಬರಬೇಕು. ಹಾಗೆ ಹೀಗೆ ದೇವರು ಗಂಧರ್ವರಿಗೂ ಕಾಣಿಸೋದಿಲ್ಲ. ಗಂಧರ್ವರಿಗೂ ಕೂಡ ಸುಮ್ಮನೆ ನೋಡ್ತೀವಿ ಅಂತಂದು ಕಾಣಿಸ್ಬಿಡೋದು ಅಲ್ಲ. ದೇವರನ್ನ ನೋಡ್ಬೇಕು ಅಂತಂದ್ರೂ ಕೂಡ ಒಂದು ವಿಶಿಷ್ಟವಾದ ಪುಣ್ಯ ಅವರು ಕೂಡ ಸಂಪಾದಿಸಿರ್ಬೇಕು. ಈ ಶಾಪದ ಮೋಚನಕ್ಕಾಗಿ ದೇವರು ಸಾಕ್ಷಾತ್ತಾಗಿ ತಾನೇ ಗರುಡಾರೂಢನಾಗಿ ಬಂದು ಇಬ್ಬರೂ ಗಂಧರ್ವರು ಯಾಕಷ್ಟ ಅನುಗ್ರಹ ಮಾಡ್ತಾನ್ರಿ? ಏನಿಲ್ಲ, ತನ್ನ ಭಕ್ತರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ತಾನೇ ಬರ್ತಾನೆ.
ತಾನೇ ಬಂದು ಉದ್ಧಾರ ಮಾಡ್ತಾನೆ. ಪ್ರಣಮ್ಯ ಶಿರಸಾಧೀಶ ಉತ್ತಮ ಶ್ಲೋಕಂ ಅವ್ಯಯಂ. ದೇವರನ್ನ ಒಳ್ಳೆ ರೀತಿಯಾದಂತಹ ಸ್ತೋತ್ರದಿಂದ ಕೊಂಡಾಡ್ತಾರೆ. ಸ್ತೋತ್ರ ಸೋನು ಕಂಪೇನಿ ಈಶೇನ ಪರಿಕ್ರಮ್ಯ ಪ್ರಣಮ್ಯ ತಮ್ಮ ಇಬ್ಬರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಮ್ಮನ್ನ ದೋಷ ಮುಕ್ತರನ್ನಾಗಿ ಮಾಡಿದಂತಹ ಪರಮಾತ್ಮನನ್ನ ಕೊಂಡಾಡ್ತಾರೆ. ಲೋಕಸ್ಯ ಪಶ್ಯತೋ ಲೋಕಂ ಸೌನುಗ್ಧ ಅನುಮುಕ್ತ ಕಿಲ್ಬಿಷಃ ಗಜೇಂದ್ರ ಭಗವತ್ ಸ್ಪರ್ಶ. ಭಗವಂತನ ಆ ಕರಸ್ಪರ್ಶದಿಂದ ಅಜ್ಞಾನ ಎಲ್ಲ ಹೋಯ್ತು. ಎಲ್ಲ ಅಜ್ಞಾನ ಹೋಗಿ ಗಜಯೋನಿಯಿಂದ ಮುಕ್ತನಾದವನು ಗಜೇಂದ್ರ. ಪ್ರಾಪ್ನೋ ಭಗವತೋ ರೂಪಂ ಪೀತವಾಸ ಚತುರ್ಭುಜ. ತನ್ನ ಆ ಬಂಧನವನ್ನ ಮುಕ್ತ ಮಾಡಿದಂತಹ ಪರಮಾತ್ಮನನ್ನು ನೋಡ್ತಾನೆ. ಪೀತವಾಸ, ಹಳದಿ ಬಣ್ಣದ ದೇವರು ವಸ್ತ್ರವನ್ನು ಹುಟ್ಟಿದ್ದಾನೆ, ಚತುರ್ಭುಜನಾಗಿದ್ದಾನೆ. ಅವನನ್ನು ನೋಡಿ ಸವೈ ಪೂರ್ವ ಮಭೂದ್ರಾಜ. ಓ, ತಂದೆಲ್ಲ ಸ್ಮರಣ ಬಂತು. ಇಂದ್ರದ್ಯುಮ್ನಾದಂತಹ ರಾಜ ಆಗಿದ್ದ ಇವನು, ಪಾಂಡ್ಯ ದೇಶದಲ್ಲಿದ್ದ. ಏನಾಯ್ತು? ಹಿರಿಯರಿಗೆ ಮಾಡಿದಂತಹ ಅವಮಾನ ಎಷ್ಟು ಘೋರ ಇರುತ್ತೆ ಅನ್ನುವುದನ್ನು ಇಂದ್ರದ್ಯುಮ್ನಾಗಿರುವಾಗ ತಿಳಿತಾನೆ. ಗಂಧರ್ವನೇ ಇಂದ್ರದ್ಯುಮ್ನನ ಕಥೆಯನ್ನು ಹೇಳ್ತಾರೆ. ಸ ಏಕದಾರಾಧನಕ್ಕ ಆತ್ಮವಾನ್. ಎಂಥ ವ್ಯಕ್ತಿ ಗೊತ್ತಾ ಅವನು? ಇಂದ್ರದ್ಯುಮ್ನ ರಾಜ ಯಾವಾಗಲೂ ದೇವರನ್ನ ಆರಾಧನೆ ಮಾಡ್ತಾ ಇರುವಂತಹ ವ್ಯಕ್ತಿ. ಯಾವಾಗಲೂ ಮಾಡ್ತಾನೆ. ಗೃಹೀತ ಮೌನ ಋತಂ ಈಶ್ವರಂ. ದೇವರ ಸಲುವಾಗಿ ಮೌನ ಋತವನ್ನು ಮಾಡ್ತಾನ್ರಿ. ಸಾತ್ವಿಕ ದೇವರ ಸಲುವಾಗಿ, ಈಶ್ವರನ ಸಲುವಾಗಿ ಮಾಡ್ತಾ ಇರುವಂತಹ ಮೌನ ಋತ. ಜಟಾಧರ ಸ್ಥಾಪತಃ ಆಪ್ಲುತೋ ಅಚ್ಯುತಂ ಸಮರ್ಚಯಾಮಾಸ ಕುಲಾಚಲಾಶ್ರಯ. ಅವನು ದೇವರನ್ನು ಉಪಾಸನೆ ಮಾಡುತ್ತಾ ಇದ್ದ. ದೇಶ ಕಾಲ ಗುಣ ಚ್ಯುತಿ ಏನು ಬರಲಾರ್ದೇನೆ. ಇದು ದೇಶ ಕಾಲ ಅಂತಂದ್ರೆ ಹೇಗೆ ಅಂತಂದ್ರೆ, ಪೂಜೆಗೆ ಒಂದು ವಿಹಿತವಾದಂತಹ ಕಾಲವನ್ನು ನಿರ್ದೇಶ ಮಾಡಬೇಕು ಅಂತ ಹೇಳ್ತಾರೆ. ರಾಯರ ಸ್ತೋತ್ರದಲ್ಲಿ ಅನ್ಕೋತೀನಿ ನಾನು. ನಿತ್ಯ ಒಂದೇ ಕಾಲಕ್ಕೆ ಅದನ್ನು ಪಠಣ ಮಾಡೋದ್ರಿಂದಲೂ ಕೂಡ ಸಿದ್ಧಿ ಇದೆ. ನಿತ್ಯ ಪಠಣ ಮಾಡೋದ್ರಿಂದ ಸಿದ್ಧಿ ಬೇರೆ, ನಿತ್ಯ ಅದೇ ಕಾಲಕ್ಕೆ ಅಂದ್ರೆ ನಿತ್ಯ ನಾವು ಸರಿಯಾಗಿ 5 ಗಂಟೆಗೆ ಅರ್ಘ್ಯ ಕೊಡ್ತೇವೆ. ಸರಿಯಾಗಿ 5 ಗಂಟೆಗೆ ಅರ್ಘ್ಯ ಕೊಡೋದು ಕೂಡ ಅದೊಂದು ಸಿದ್ಧಿ. ಅರ್ಘ್ಯ ಕೊಡೋದೇ ಪುಣ್ಯ. ಆ ಪುಣ್ಯವೂ ಕೂಡ ಹೇಗೆ ಅಂತಂದ್ರೆ ಸರಿಯಾದ ಸಮಯಕ್ಕೆ ಕೊಡೋದು. ಅದಕ್ಕಾಗಿ ಈ ವಾಕ್ಯವನ್ನು ಹೇಳ್ತಾರೆ, ದೇಶ ಕಾಲ ಗುಣೋನಿತ್ಯಂ ಅಂತಂದೇಳಿ. ಅಂದ್ರೆ ದೇಶ ಸರಿಯಾದ ದೇಶ. ಅಡ್ಜಸ್ಟ್ ಮಾಡಿಬಿಡ್ತೇವೆ ನಾವು ಕೆಲವೊಮ್ಮೆಲ್ಲ. ನಡೀತವ್ರಿ ಇದೇ ಮಡಿ ಮೇಲೆ. ಶುದ್ಧತಾ ಅಂದ್ರೆ ಅದೇ ಶುದ್ಧತಾ, ಪರಮ ಶುದ್ಧತಾ. ಕಾಲ ಸರಿಯಾದ ಕಾಲ. ಕೆಲವೊಂದೆಲ್ಲ ಪರ್ವಕಾಲ ಅದು ಇದು ಅವನು ಬೇಕಂತ ಹುಡುಕಿಟ್ಟುಕೊಂಡ ಆಯಾ ಗ್ರಹಸ್ಥಿತಿಗಳನ್ನ ನೋಡಿ ಜಪ ಮಾಡ್ತಾರೆ. ಆಯಾ ಗ್ರಹಸ್ಥಿತಿಗಳನ್ನ ನೋಡಿ ಆ ದೇಶಕ್ಕೆ ಹೋಗ್ತಾರ. ಕೆಲವೊಂದು ದೇಶಗಳ ಈ ಮಾಘದ ಸ್ನಾನ ಉತ್ತರ ಕಡೆ ಹೋಗಿ ನೋಡ್ರಿ, ಕಾಲಿಡ್ಲಿಕ್ಕೆ ಜಾಗ ಇರೋದಿಲ್ಲ ನಿಮ್ಗೆ. ಗಂಗಾ ಸ್ನಾನ ಅದರಲ್ಲೂ ಈ ಸಂಕ್ರಮಣದ ದಿವಸಗಳಲ್ಲಿ ಅಷ್ಟವ್ರ ನಂಬಿಕೆ. ವರ್ಷದಲ್ಲಿ ಈ ಸ್ನಾನ ಮಾಡಲೇಬೇಕು. ಇಡೀ ವರ್ಷ ಏನು ಮಾಡೋದಿಲ್ಲ. ವರ್ಷಕ್ಕೆ ಈ ಮಾಘದಲ್ಲಿ ಒಂದು ಸಲ ಹೋಗಿ ಸ್ನಾನ ಮಾಡ್ಬೇಕದು. ಎಷ್ಟು ಅನುಸಂಧಾನ ಇರ್ತದೆ ಏನು ಗೊತ್ತಿಲ್ಲ, ಆದ್ರೆ ಭಕ್ತಿ ಮಾತ್ರ ಇರ್ತದೆ. ಗಂಗಾ ಸ್ನಾನ ಆಗಬೇಕು ಅಂತ. ಅದು ದೇಶ, ಉತ್ತಮವಾದಂತಹ ದೇಶ. ಅದನ್ನ ನೋಡಿ ಅಲ್ಲಿ ಏನಪ್ಪಾ ಅಂದ್ರೆ ಚ್ಯುತಿರಹಿತನಾಗಿ ಅವನು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ. ಯಜಥ್ಯಯ ತತ್ರ ಮಹಾಯಶ ಮುನಿ ಸಮಾಗಮ ಶಿಷ್ಯ ಗಣೇ ಪರಿಶ್ರಮ ತಂ ವೀಕ್ಷ್ಯ ತೂಷ್ಣೀಮ ಕೃತಾರ್ಹಣಾದಿಕಂ ರಹಸ್ಯುಪಾಸೀನ ವೃಷ್ಟಿಶ್ಚುಕೋಪ. ಅಲ್ಲಿ ನಮ್ಮ ಅಗಸ್ತ್ಯ ಮುನಿಗಳು ಬಂದ್ರು, ಸಶಿಷ್ಯರಾಗಿ ಬರ್ತಾ ಇದ್ದಾರೆ. ಬಂದಾಗ ರಾಜ ಮೌನೃತ ಅವನಿಗೆ ಇನ್ನು ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದೇನೆ, ಇವ್ರ ಜೊತೆ ಏನ್ ಮಾತಾಡೋದು ಅಂತ ಸುಮ್ ಕೂತ್ಬಿಟ್ಟ. ರಾಜನ ಧರ್ಮ ಏನು ಅಂತಂದ್ರೆ, ಉತ್ತಮರಾದಂತಹ ಋಷಿಗಳು ಜ್ಞಾನಿಗಳು ಬಂದ್ರೆ ಎದ್ದು ಹೋಗಿ ಮೊದಲು ಅವರನ್ನ ಸನ್ಮಾನ ಮಾಡಬೇಕು, ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕು. ಇವನು ನಾನು ಆರಾಧನೆ ಪೂಜೆ ಮಾಡ್ಲಿಕ್ಕತ್ತೇನೆ ಅಂತಂದು ಹೇಳಿ ಹೋಗ್ಲಿಲ್ಲ, ಅರ್ಘ್ಯಪಾದ್ಯಾದಿಗಳನ್ನ ಕೊಡ್ಲಿಲ್ಲ. ಬಂದ್ರಿ ಅಂತಂದು ಹೇಳಿ ಮೌನದಲ್ಲಿದ್ದೀನಿ ಅಂತ ಅನ್ನೋದಕ್ಕಾಗಿ ಕರೀಲೂ ಇಲ್ಲ. ಅವನ್ನ
ಈ ರೀತಿಯಾಗಿ ಏಕಾಂತದಲ್ಲಿ ಪರಮಾತ್ಮನನ್ನ ಹಾಗೆಯೇ ಆರಾಧನೆ ಮಾಡ್ಕೊತ ಕುತ್ಕೊಂಡ್ಬಿಟ್ಟ. ತಸ್ಮಾತ್ ಇಮಂ ಶಾಪ ಮದಾತ್ ಸಾಧು. ಓ, ಸೊಕ್ಕು ಬಂದಿದೆ ನಿನಗೆ, ಮದ ಬಂದಿದೆ ನಿನಗೆ, ಅದಕ್ಕಾಗಿ ಈ ರೀತಿಯಾಗಿ ನೀನು ಅಗೌರವ ಮಾಡ್ತಾ ಇದ್ದೀಯಾ. ಮದೇನ ಲಾನಾತ್ ಪ್ರವಿಶಾತ್ತಮಿಶ್ರಂ ಯಥಾ ಗಜ ಸ್ತಬ್ಧ ಮತಿಸ್ಸದೋಷ. ಆನೆ ಹಂಗ ಸೊಕ್ಕಿದಾಗ ಸುಮ್ಮ ಗಟ್ಟಿ ನಿಂತ್ಬಿಟ್ಟಿರ್ತದ, ಹಂಗ ನೀನೀಗ ಆನೆ ಥರ ನೀನ್ ಮಾಡ್ತಾ ಇದ್ದೀಯ. ಅದಕ್ಕಾಗಿ ನೀನೇನ್ ಮಾಡು ಅಂತಂದ್ರೆ ಏವಂ ಶಪ್ತ ಅಗಸ್ತ್ಯ. ಅಗಸ್ತ್ಯರ ಶಾಪ ಕೊಡ್ತಾರೆ. ಹಿಂದೂ ದೇವಲ ಶಾಪ ಇದ್ದದ್ದೇ. ಆದ್ರೆ ಇವ ಆನೆ ಆದಾಗ ಅವ್ರನ್ನ ಸ್ವಲ್ಪ ಹಿಂಗ ಆಟ ಆಡಿಸಿದ್ನಲ್ಲ, ಅದಕ್ಕೆ ಅವನಿಗೆ ಸ್ವಲ್ಪ ಪುಣ್ಯ ಇತ್ತು. ಅದಕ್ಕೆ ಇಂದ್ರದ್ಯುಮ್ನಾಗಿದ್ದ. ಇಂದ್ರದ್ಯುಮ್ನಾಗಿ ಇನ್ನೊಂದು ಸ್ಪೆಷಲ್ ಆಗಿರುವಂತಹ ಶಾಪ ತಗೊಳ್ತಾನೆ ಮತ್ತೆ, ಏನು, ಆನೆ ಆಗುವಂತ. ಆ ರೀತಿಯಾಗಿ ಶಪ್ತ ಅಗಸ್ತ್ಯ ಭಗವಾನ್ ನೃಪಸಾನುಗ ಇಂದ್ರದ್ಯುಮ್ನೋಪಿ ರಾಜರ್ಷಿ ಆದಿಷ್ಟಂ ತಮುಪದಾರೇನ್. ರಾಜ, ನೀವ್ ಹೆಂಗ್ ಶಾಪ ಕೊಟ್ರಿ, ನಾ ದೇವ್ರ ಆರಾಧನೆ ಮಾಡ್ತಿದ್ದೆ, ಅದೇನ್ ತಪ್ಪಲ್ಲಲ್ಲ ಅಂತ ಹಿಂಗು ವಾಕ್ಯಾರ್ಥ ಮಾಡಲಿಲ್ಲ. ಸ್ವಾಮಿ ಪರಮಾನುಗ್ರಹ ಮಾಡಿದರೆ ನನಗೆ, ನನ್ನ ಶಾಪದಿಂದ ನನಗೇನಾದ್ರು ದೋಷ ಬರಬೇಕಾಯಿತು, ಅದನ್ನ ಶಾಪದಿಂದ ಅದನ್ನು ಹೊಳೆದು ಹಾಕಿದ್ರಿ, ದೊಡ್ಡ ಅನುಗ್ರಹ ಆಯಿತು ಅಂತೇಳಿ ಆ ಶಾಪ ತಗೊಳ್ತಾನೆ. ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನಿ. ಈ ರೀತಿಯಾಗಿದ್ದಂತಹ ಆ ವ್ಯಕ್ತಿ ಅವನು ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಇದ್ದದ್ದಕ್ಕಾಗಿ ಏನಾಯ್ತು ಅಂತಂದ್ರೆ ಗಜ ಜನ್ಮ ಹೊಂದುತ್ತಾನೆ. ಆ ಗಜ ಜನ್ಮದಲ್ಲಿಯೂ ಕೂಡ ತನ್ನ ಪೂರ್ವ ಜನ್ಮದ ಸ್ಮೃತಿ ಇರುತ್ತೆ ಅಂತ ಹೇಳುತ್ತೆ. ನಿನ್ನೆ ಕಥೆ ಕೇಳಿದ್ರಿ, ಜಪ ಮಾಡಿದ ಹೆಂಗ ಪ್ರಾಗ್ಜನ್ಮ ಮೊದಲಿನ ಜನ್ಮದಲ್ಲಿ ಏನು ಉಪದಿಷ್ಟವಾಗಿತ್ತು ಅದನ್ನ ನೆನೆಸಿಕೊಂಡ, ಅದನ್ನೇ ಜಪ ಮಾಡಿದ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗುವಂತಹ ಹೇಳ್ತಾರೆ, ಹರ್ಯರ್ಚನಾನುಭಾವೇನ ಯದ್ ಗಜತ್ವೇಪಿ ಅನುಸ್ಮೃತಿ. ಅಂದ್ರೆ ಆನೆಯಾದಾಗಲೂ ಕೂಡ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಅನ್ನೋದು ಇತ್ತು. ಯಾಕ? ದೇವರ ಅರ್ಚನೆಯನ್ನು ಮಾಡ್ತಾ ಇದ್ದ ಅವನು. ದೇವರ ಅರ್ಚನಾ ಕಾಲದಲ್ಲಿ ಅವನು ಸುಮ್ಮನೇನೋ ಮೊಬೈಲ್ ಹಚ್ಕೊಂಡು ಟಿವಿ ಹಚ್ಕೊಂಡು ಕೂತಿದ್ದ ಅಂದ್ರೆ ಬೇರೆ ಮಾತು. ಅವನು ದೇವರ ಪ್ರೀತಿಗಾಗಿ ದೇವರ ಅನುಷ್ಠಾನ ಮಾಡ್ತಾ ಇದ್ದ, ಅರ್ಚನೆ ಮಾಡ್ತಾ ಇದ್ದ, ಅವನ ಸಲುವಾಗಿ ವೃತ್ತ ಮಾಡ್ತಾ ಇದ್ದ. ಆದ್ದರಿಂದಾಗಿ ಅವನಿಗೆ ಆ ಪೂರ್ವ ಜನ್ಮದ ಸ್ಮರಣೆ ಇರ್ತದೆ. ಏವಂ ವಿಮೋಚ್ಯ ಗದ ಯೂತಪ ಮಬ್ಜನಾಭಃ ಸ್ಥೇನಾಪಿ ಪಾರ್ಶ್ವದ ಗತಿಂ ಗಮಿತೇನ ಯುಕ್ತ ಗಂಧರ್ವ ಸಿದ್ಧ ವಿಬುಧೇರುಪಗೀಯಮಾನ ಕರ್ಮಾದ್ಭುತಂ ಸ್ವಭುವನಂ ಗರುಡಾಸನೋಗಾತ್. ಈ ರೀತಿಯಾಗಿ ಆ ಗಜೇಂದ್ರನನ್ನ ಅವನ ಶಾಪದಿಂದ ಮುಕ್ತಗೊಳಿಸಿ ತನ್ನ ಪಾರ್ಶ್ವದನ್ನಾಗಿ ಮಾಡಿಕೊಂಡು ಗಂಧರ್ವ ಇದಕ್ಕೆ ಕಳಿಸ್ತಾನೆ. ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಗರುಡಾರೂಢನಾದಂತಹ ಪರಮಾತ್ಮನಿಂದ. ಅವನು ತನ್ನ ಗರುಡವನ್ನು ಏರಿ ಅಲ್ಲಿಂದ ಹೋಗ್ಬಿಡ್ತಾನೆ. ಏವಂ ಮಹಾರಾಜ ತವೇರಿತಮ್ಮಯ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗಂ ಯಶಸ್ಯಂ ಕಲಿಕಲ್ಮಶಾಪಹಂ ದುಸ್ವಪ್ನನಾಶಂ ಕುರುವರ್ಯ ಶೃಣ್ವತ. ಸುಮ್ಮನೆ ಗಜೇಂದ್ರ ಮೋಕ್ಷ ಕೇಳೋದು ಎಷ್ಟು ಕಡೆ ಬರ್ತದ. ದಾಸರು ಎಷ್ಟು ಕಡೆ ಹೇಳ್ತಾರೆ ಗೊತ್ತಾ? ಆಲ್ಮೋಸ್ಟ್ ಎಲ್ಲಾ ದಾಸರು ಕೂಡ ಒಂದು 10-6 ಪದ್ಯದಲ್ಲಿ ಇದನ್ನು ತಗೊಂಡೇ ಬರ್ತಾರೆ, ಈ ಕಥೆಯನ್ನ. ಯಾಕೆ ತರ್ತಾರೆ? ಅದಕ್ಕೆ ಫಲ ಹೇಳ್ತಾರೆ ನೋಡ್ರಿ. ಈ ರೀತಿಯಾದಂತಹ ಗಜೇಂದ್ರ ಮೋಕ್ಷದ ಕರ್ಮವನ್ನು ಕೇಳಿದ್ರೆ ಸ್ವರ್ಗ ಸಿಗುತ್ತೆ, ಯಶಸ್ಯಂ ಒಳ್ಳೆ ಕೀರ್ತಿ ಬರುತ್ತೆ, ಕಲ್ಮಶಾಪಹಂ ಕಲಿಯ ಕಲ್ಮಶ, ಕಲಿಯಿಂದ ಆಗ್ತಾ ಇರುವಂತಹ ದೋಷದಿಂದ ಮುಕ್ತಿ ಆಗತ್ತೆ, ದುಸ್ವಪ್ನ ನಾಶಂ. ಕೆಟ್ಟ 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 ನಮಗೆ ಸ್ವಪ್ನಗಳು ಬೀಳ್ತಿದ್ರೆ ಅವೆಲ್ಲವೂ ಕೂಡ ನಾಶ ಆಗ್ತದೆ. ಕುರುವರ್ಯ ಶೃಣ್ವತ, ಅದಕ್ಕಾಗಿ ಇದನ್ನು ಕೇಳಬೇಕಪ್ಪ. ಮತ್ತೇನು? ಅಥಾನು ಕೀರ್ತಯಂತೆ ಯಶ್ರೇಯಸ್ಕಾವಾ ದ್ವಿಜಾತಯ ಶುಚಯ ಪ್ರಾತುರುತ್ತಾಯ ದುಸ್ವಪ್ನ ದುಪಶಾಂತಯೇ. ಯಾವನಿಗೆ ಒಳ್ಳೆ ಶ್ರೇಯಸ್ಸು ಬೇಕು ಅವನು ಗಜೇಂದ್ರ ಮೋಕ್ಷವನ್ನು ಕೇಳ್ರಿ. ಎದ್ದು ಕೂಡಲೇ ಶೌಚಾಚರಣೆ ಮಾಡಿಕೊಂಡು ಏನಪ್ಪಾ ಅಂತಂದ್ರೆ ಗಜೇಂದ್ರ ಮೋಕ್ಷವನ್ನು ಹೇಳಬೇಕು ಅಂತ ನಮ್ಮ ಪರಮ ಗುರುಗಳು ನಿತ್ಯ ಗಜೇಂದ್ರ ಸ್ತೋತ್ರವನ್ನು ಇಷ್ಟು ಪಾರಾಯಣ ಮಾಡಬೇಕು. ಸ್ತುತಿ ಸಿಂಧು ಅಲ್ಲಿ
ಹಾಕ್ಯಾರ ಅವ್ರು, ಪ್ರಿಂಟ್ ಮಾಡ್ಯಾರ. ನಿತ್ಯ ಮುಂಜಾನೆ ಎದ್ದ ಕೂಡಲೇ ಅಷ್ಟು ಭಾಗವತ ಶ್ಲೋಕಗಳನ್ನು ಈ 4 ಅಧ್ಯಾಯ ಪಾರಾಯಣ ಮಾಡೇ ಮುಂದೆ. ಅಷ್ಟವರಿಗೆ ಅದ್ರ ಮೇಲೆ ಪ್ರೀತಿ. ಶುಚಯ ಪ್ರಾತರುತ್ತಾಯ ದುಸ್ವಪ್ನ ದುಪಶಾಂತಯೇ. ಬೆಳಗ್ಗೆ ಎದ್ದದನ್ನ ಸ್ಮರಣ ಮಾಡೋದ್ರಿಂದಾಗಿ ಒಳ್ಳೆ ದುಸ್ವಪ್ನಗಳೆಲ್ಲ ನಾಶ ಆಗ್ತದೆ. ಇದಮಾಹ ಹರಿಂ ಪ್ರೀತೋ ಗಜೇಂದ್ರೋ ಕುರು ಸತ್ತಮಃ ಶೃಣುತಾನ್ ಸರ್ವಭೂತಾನಾಂ ಸರ್ವಭೂತಮಯೋಗು. ಇದನ್ನ ಕೇಳಿದ್ರೆ ಒಳ್ಳೇದಾಗತ್ತೆ. ಎಷ್ಟು ಹೇಳ್ತಾರ ಗೊತ್ತಾ? ಬರೇ ಗಜೇಂದ್ರನ ಕಥೆ ಅಲ್ಲ, ವ್ಯವಸ್ಥೆ ನೋಡ್ರಿ. ನಾ ಅದಕ್ಕೆ ಹೇಳಿದೆ ನಿಮಗೆ ನಿನ್ನೆ ಏನಂತಂದ್ರೆ, ಏಮಾಂ ತ್ವಾಂಚ ಸರೇಶ್ಚೇದಂ ಗಿರಿ ಕಂದರ ಕಾನನಂ ವೇತ್ರ ಕೀಚಕ ವೇಣೂನಾಂ ಗುಲ್ಮಾನಿ ಸುರಪಾದಪಾನ್ ಶೃಂಗಾಣಿಮಾನಿ ಧಿಷ್ಣ್ಯಾನಿ ಬ್ರಹ್ಮಣೋ ಮೇ ಶಿವಸ್ಯ ಚ ಕ್ಷೀರೋದಂ ಮೇ ಪ್ರಿಯಂ ಧಾಮ ಶ್ವೇತದ್ವೀಪಂ ಚ ಭಾಸ್ಕರಂ. ನೋಡ್ರಿ, ಅಲ್ಲೇನು ನಿನ್ನೆ ಸರೋವರದ ಕತೆ ಹೇಳಿದಾರಲ್ಲ, ಆ ವರುಣನಿಂದ ನಿರ್ಮಿತವಾದಂತಹ ಸರೋವರ, ಬೆಟ್ಟ, ಗುಹಾ, ಪೊದೆ, ಗಿಡಗಳು, ಅಲ್ಲಿರೋ ಪಕ್ಷಿಗಳು, ಶ್ರೀವತ್ಸಂ ಕೌಸ್ತುಭೋಬಾಲ ಗದಾಂ ಕೌಮುದಿಕಿಮಮ್ಮ, ಅಲ್ಲೇನೇನೇನೇನು ಕತೆ ಹೇಳಾರಲ್ಲ ಅವನ್ನೆಲ್ಲ ಕೇಳೋದ್ರಿಂದ ವೈಕುಂಠದ ವರ್ಣನೆ ಮಾಡಿದಷ್ಟು ಪುಣ್ಯ ಬರ್ತದಂತೆ. ಅಷ್ಟೇ ಅಲ್ಲ, ಮತ್ಸ್ಯ ಕೂರ್ಮ ವರಾಹಾದ್ದೇ ಅವತಾರ ಕೃತಾನಿಮೆ ಕರ್ಮಾಣ್ಯನಂತ ಪುಣ್ಯಾನಿ ಸೂರ್ಯೋ ಸೋಮಹುತಾಶನಂ. ಮತ್ಸ್ಯ ಕೂರ್ಮ ವರಾಹಾದಿಗಳಲ್ಲಿ ಮಾಡಿದಂತಹ ಅನಂತ ಅವತಾರಗಳಿವೆ, ಅಲ್ಲಿ ಮಾಡಿದಂತಹ ಕರ್ಮಗಳಿವೆ. ಆ ಎಲ್ಲಾ ಕರ್ಮಗಳನ್ನ ಸ್ತೋತ್ರ ಮಾಡಿದ್ರೆ, ಆ ಕರ್ಮಗಳನ್ನ ನೆನೆಸಿದ್ರೆ ಏನ್ ಪುಣ್ಯ ಬರಬೇಕು? ಅದೆಲ್ಲ ಪುಣ್ಯ ಬರುತ್ತೆ. ಪ್ರಣವಂ ಸತ್ಯಗಾಮವ್ಯಕ್ತಂ ಕೋ ವಿಪ್ರಾನ್ ಧರ್ಮಮಕ್ಷಯಂ ದಾಕ್ಷಾಯಣೀಂ ಧರ್ಮಪತ್ನಿಂ ಸೋಮಕಶ್ಯಪಯೋರಸಿ. ಈ ರೀತಿಯಾಗಿ ಓಂಕಾರವನ್ನ, ಅವ್ಯಕ್ತವಾದಂತಹ ಗೋಗಳು, ಬ್ರಾಹ್ಮಣರು, ಅಕ್ಷಯವಾದಂತಹ ಇದನ್ನೆಲ್ಲ ಕೊಟ್ರೆ ಏನು? ಅದೆಲ್ಲ ಪುಣ್ಯ ಬರುತ್ತೆ. ಗಂಗಾಂ ಸರಸ್ವತೀಂ ನಂದಾಂ ಕಾಲಿಂದಿಂ ಸಿತವಾರಣಂ ಧ್ರುವಂ ಬ್ರಹ್ಮನ್ ಋಷಿನ್ ಸಪ್ತ. ಇವೆಲ್ಲ ನಿತ್ಯ ಸ್ಮರಣ ಮಾಡ್ಬೇಕಂತೆ. ಗಂಗಾ, ಸರಸ್ವತಿ, ನಂದ, ಕಾಲಿಂದಿ ಅಂತಂದು ಹೇಳಿ ಇವ್ರನ್ನೆಲ್ಲ ಸ್ಮರಣ ಮಾಡಬೇಕು. ಸಪ್ತ ಋಷಿಗಳನ್ನ, ಪುಣ್ಯವಾದಂತ ಎಲ್ಲ ಪದಾರ್ಥಗಳನ್ನ ಸ್ಮರಣ ಮಾಡಬೇಕು. ಹೇಗೆ? ಉತ್ಥಾಯ ಪರರಾತ್ರೇ ಜ ಪ್ರಯತಾ ಸುಸಮಾಹಿತ. ಬೆಳಗ್ಗೆ ಎದ್ದು ಶುಚಿರ್ಭೂಚರಾಗಿ ಇವನ್ನೆಲ್ಲ ಏಕಾಗ್ರ ಚಿತ್ರದಿಂದ ಚಿಂತನೆ ಮಾಡ್ಬೇಕಂತೆ. ಅಷ್ಟಂದೇನೆ ಸ್ಮರಂತಿ ಮಮ ರೂಪಾಣಿ ಮುಚ್ಚಂತೆ ತೇ ಹಂಸತೋ ಕಿಲಾತ್. ನನ್ನ ಈ ಎಲ್ಲಾ ರೂಪಗಳನ್ನ ಯಾರು ಸ್ಮರಣೆ ಮಾಡ್ತಾರೋ ಅವರು ಮುಕ್ತಿ ಆಗುತ್ತಾರ, ಮೋಕ್ಷ ಆಗುತ್ತೆ ಅವರಿಗೆ. ಏಮಾಂ ಸ್ತುವಂತಿ ಅನೇನ ಅಂಗಂ. ಅವು ಯಾರ್ಯಾರು ನನ್ನನ್ನು ಸ್ತೋತ್ರ ಮಾಡ್ತಾರೋ, ಹೇಗೆ ಅವಸಾನೇ ರಾತ್ರಿ ಕಾಲದಲ್ಲಿ ಮಲಗುವಾಗ ನನಗೆ ಇವೆಲ್ಲ ಸ್ತೋತ್ರ ಮಾಡ್ತಾರಲ್ಲ, ಅವರಿಗೆ ತೇಷಾಂ ಪ್ರಾಣಾತ್ಯೇಹಂ ವೈ ದದಾಮಿ ವಿಮಲಾಂ ಗತಿಂ. ಅವರಿಗೆ ಅವಸಾನ ಕಾಲದಲ್ಲಿ ಶುದ್ಧ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾನೆ ದೇವರು. ಇನ್ನೇನ್ ಬೇಕ್ರಿ? ನಿತ್ಯ ಆವರ್ತನ ಆಗ್ಬೇಕು, ನಿತ್ಯ ಚಿಂತನ ಆಗ್ಬೇಕು. ಮರ್ತು ಹೋಗ್ಬಿಡ್ತಾನ ದೇವರು, ಮರೆಸ್ಬಿಡ್ತಾನ ದೇವರು. ಎಷ್ಟು ವ್ಯವಸ್ಥಿತ ಶಿಸ್ತಂತಂದ್ರೆ, ಒಂದು ಕ್ಷಣಕ್ಕೆ ನಾವು ಡಿಸ್ಟ್ರಾಕ್ಟ್ ಮಾಡ್ಕೊಂಡ್ರಿ ನಮ್ಮ ಮನಸ್ಸು ಅಂತಂದ್ರೆ ಚಟ್ ಅಂತ ತಗೊಂಡು ಹೋಗ್ಬಿಡ್ತಾನ. ಕೇಳಿರಿಲ್ ಕತೆ? ಇಂದ್ರ ಕಾಯ್ತಾ ಇದ್ದಂತೆ ವೃತ್ರಾಸುರನ ಇದನ್ನ ಮಾಡ್ಬೇಕು. ಅವಳ ಪಯೋರು ತಗೊಂಡು ಏನು ಮಾಡ್ತಾ ಹೆಂಗಾರ ಮಾಡ್ಬೇಕು. ಮಾರುದ ಕಥೆ. ಒಂದೇ ಒಂದು ಸಣ್ಣ ವ್ಯವಸ್ಥೆ. ಸಾಯಂಕಾಲ ಕೂದಲ ಹರ್ಕೊಂಡು ಕಾಲು ಚಾಚಿಕೊಂಡು ಸ್ವಲ್ಪ ಏನಪ್ಪಾ ಅಂತಂದ್ರೆ ಹಾಗೇ ಇದ್ಲ ಅಸ್ತವ್ಯಸ್ತವಾಗಿ. ಹೀಗೆ ಇರಬಾರ್ದು ಅಂತನ್ನೋದು ಶಾಸ್ತ್ರ ತಿಳಿಸೋದ್ರ ಜೊತೆಗೆ ಹಾಗಿದ್ಲು. ಆ ಒಂದು ಸಣ್ಣದು ಏನು ಊಟ ಆದ್ಮೇಲೆ ಆಚರಣೆ ಮಾಡಿದ್ದಿಲ್ಲ ಆಕಿ. ಅಷ್ಟೇ ಒಂದು ಸಣ್ಣ ದೋಷ ತಗೊಂಡು ಆಕಿನ ಒಳಗೆ ಹೋಗಿ ಗರ್ಭವನ್ನು ತುಂಡು ಮಾಡಿ 49 ಪೀಸ್ ಮಾಡಿದ. ಯಾಕೆ? ಸಣ್ಣ ಕಾರಣ. ಊಟ ಆದ್ಮೇಲೆ ಆಚರಣೆ ಮಾಡ್ಬೇಕು. ಸಾಮಾನ್ಯ ನಾವೆಲ್ಲ ಹೆಂಗೆ ತಿಳ್ಕೊಂಡಿರ್ತೇವೆ ಅಂದ್ರೆ 2 ಸಲ ತೀರ್ಥ ತಗೊಂಡ್ಬಿಟ್ರೆ ಮುಗಿದು ಹೋಯ್ತು ಅಂತಂದೇಳಿ. ವ್ಯವಸ್ಥೆ ಹಂಗಿಲ್ಲ. ದಿನಕ್ಕೆ 13 ತೀರ್ಥ, ಅದ್ಮೇಲೆ ಇಲ್ಲ 14 ತೀರ್ಥ ಆಚಮನೆ ಮಾಡ್ಬೇಕು. ಬಕಾಸುರನ ಸಂಹಾರ ಕಾಲದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯ ಮಂತ್ರಿ ಇದನ್ನು ಹೇಳ್ತಾರೆ. ಹೊಡಿಲಿಕ್ಕೆ ಬಂದು ತಡಿ ಊಟ ಆಗ್ಯದ, ಕೈ ತಕೊಂಡು ಆಚರಣೆ ಮಾಡಿ ಬರ್ತೀನಿ ಅಂತ ಹೇಳಿ. ಅಷ್ಟು ವ್ಯವಸ್ಥೆ. ಅಷ್ಟು ಗದ್ದಲ್ದಾಗೂ ಕೂಡ ಹೋಗ್ಬಿಡೋಣ ಆಮೇಲೆ ಮಾಡೋಣ ಇಲ್ಲ.
ಭೋಜನಾಂತದಲ್ಲಿ ಶುದ್ಧವಾಗಿ ಇರಬೇಕು ಅಂತಂದ್ರೆ ಆಚಮನ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಬೇಕಾದಷ್ಟು ಕಥೆಗಳಿವೆ. ಆ ರೀತಿಯಾಗಿ ಶುದ್ಧ ಜ್ಞಾನವನ್ನು ಪರಮಾತ್ಮ ಕೊಡ್ತಾನೆ ಅಂತಂದು ಹೇಳ್ತಾ ಇದ್ದಾರೆ. ಮುಂದೆ ತಾಪಸನ ಸೋದರನಾದಂತಹ ರೈವತ, ಆ ರೈವತನ ಕಥೆ ಹೇಳ್ತಾರೆ. ಅವನು 5ನೇ ಮನು ತಾಪಸನ ಸೋದರ ಅನ್ನೋದಂತಹ ರೈವತ. ಬಲವಿಂದ್ಯ ಅನ್ನುವಂತಹ ಮುಂತಾದವರೆಲ್ಲ ಅರ್ಜುನನ ಪುತ್ರರಲ್ಲಿ ಅಶ್ವಿನಿ ದೇವತೆಗಳಲ್ಲಿ ಒಬ್ಬನಾದಂತಹ ದಸ್ರು ವಿಭು ಅಂತನ್ನುವಂತಹವನು ಇಂದ್ರನಾಗಿರ್ತಾನೆ. ಆಮೇಲೆ ಹಿರಣ್ಯರೋಮ ವೇದಶಿರ ಅನ್ನುವಂಥವರು ಅಲ್ಲಿ ಊರ್ಧ್ವಭಾವರಾದಂತಹ ಸಪ್ತ ಋಷಿಗಳಾಗಿರ್ತಾರೆ. ಹಿಂದೆ 4 ಜನ ಹೇಳಿದ್ರು, ಇಲ್ಲಿ 5ನೇದವನು ಪತ್ನಿ ವಿಕುಂಠ ಅಂತನ್ನುವಂಥಲ್ಲಿ ಆ ಶುಭ್ರ ಅನ್ನುವಂತಹ ಮುನಿಗೆ ವೈಕುಂಠ ಅಂತಂದು ಹೇಳಿ ವಿಕುಂಠ ದೇವಿ, ಆ ವಿಕುಂಠ ದೇವಿಯಲ್ಲಿಯೇನೆ ವೈಕುಂಠ ನಾಮಕನಾದಂತಹ ಪರಮಾತ್ಮನ ಅವತಾರ ಮಾಡ್ತಾನೆ. ತನ್ನ ಅಂಶದಿಂದಲೇನೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ವೈಕುಂಠ ಕಲ್ಪಿತೋಯೇನ ಲೋಕ ನಮಸ್ಕೃತ. ರಮಾದೇವಿ ಪ್ರಾರ್ಥನಾ ಮಾಡ್ತಾಳೆ, ಒಂದು ಲೋಕ ನಮ್ದು ಅಂತ ಇರ್ಬೇಕ್ರಿ ಅಂತಂದು ಹೇಳಿ. ಅದಕ್ಕಾಗಿ ತಾನೇನ್ ಮಾಡ್ತಾನಂದ್ರೆ ವೈಕುಂಠ ಅಂತಂತ ಹೇಳಿ ಒಂದು ಲೋಕನ ಸೃಷ್ಟಿ ಮಾಡ್ತಾನ. ಯಾರು ವೈಕುಂಠ ಅಂದ್ರೆ ಏನದು? ವೈಕುಂಠಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲರೂ ಕೂಡ ಪೇಚಾಡ್ತಾರೆ, ಅಷ್ಟು ಪವಿತ್ರವಾದದ್ದು. ತಸ್ಯಾನುಭಾವ ಕಥಿತೋ ಗುಣಾಶ್ಚ ಪರಮೋದಯ ಭೌಮಾನ್ ರೇಣು ಸಮೇ ವಿದ್ಯತ ಯೋ ವಿಷ್ಣೋರ್ ವರ್ಣಯೇದ್ ಗುಣ. ಅಲ್ಲಿ ವೈಕುಂಠದ ಮಹಾತ್ಮೆ ಅಂದ್ರೆ ಯಾವಾಗಲೂ ಸಮೃದ್ಧಿ, ಒಂದು ಚೂರು ಇನ್ನಿಲ್ಲ. ಯಾವಾಗಲೂ ಒಳ್ಳೆ ಗುಣಗಳನ್ನೇ ಹೇಳ್ತಾ ಇರ್ತಾರೆ, ಗುಣ ವಿಸ್ಮೃತಿನೇ ಆಗೋದಿಲ್ಲ. ಅಲ್ಲಿ ಮರ್ತೋತು ಅನ್ನೋದೇ ಚಿಂತಿಲ್ಲ. ಆ ರೀತಿಯಾಗಿ ವಿಷ್ಣುವಿನ ಗುಣಗಳನ್ನೇ ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾರೆ. ಹೇಗೆ ಭೂಮಿ ಕಣಕಣಗಳಲ್ಲಿಯೂ ಕೂಡ ದೇವರ ವರ್ಣನೆ ಕಾಣಿಸುತ್ತೆ, ಅಷ್ಟು ಶುದ್ಧವಾದಂತಹದ್ದು. ಮುಂದೆ 6ನೇಯನಾದಂತಹ ಮನು ಚಕ್ಷುಷ ಮನು. ಆ ಚಾಕ್ಷುಷನ ಪುತ್ರ ಚಾಕ್ಷುಷ ಅಂತಂದೇಳಿ, ಚಕ್ಷು ಅನ್ನುವಂತಹ ಮನು ಅವನ ಪುತ್ರ ಚಾಕ್ಷುಷ ಅಂತಂದೇಳಿ. ಆ ಮನುಪುತ್ರರು ಅವರು ಸುದ್ಯುಮ್ನ ಅಂತನ್ನುವಂತಹ ಮನುಪುತ್ರ, ಮಂದ್ರದ್ರುಮ್ನ ಅವನೇ ಇಂದ್ರ, ಆಪ್ಯ ಅಂತನ್ನುವಂತಹ ದೇವತೆಗಳು, ವೈರಾಜ, ಹವಿಷ್ ಮತ್ತು ವಿರಕ ಅಂತನ್ನುವಂತಹ ಮುಂತಾದವರು ಸಪ್ತರ್ಷಿಗಳಾಗಿರ್ತಾರೆ. ಇನ್ನ ಆ ಮನ್ವಂತರದಲ್ಲಿ ಪರಮಾತ್ಮ ಸಂಭೂತಿ ದೇವಿಯಲ್ಲಿ ವೈರಾಜ ಎಂಬುವಂತಹ ಮುನಿ. ಆ ಮುನಿಯಲ್ಲಿ ಏನಪ್ಪಾ ಅಂದ್ರೆ ಅಜಿತ ನಾಮಕನಾಗಿ ಅವನು ಅವತಾರ ಅಂಶದಿಂದ ಅವತಾರ ಎತ್ತಾನೆ. ಇಲ್ಲಿ ವ್ಯವಸ್ಥಾ ಹೀಗೆ ಮಾಡಿದ್ದಾರೆ ತಾತ್ಪರ್ಯದಲ್ಲಿ, ಅಂಶದಿಂದ ಅವತಾರ ಬೇರೆ, ಸಾಕ್ಷಾತ್ ಅವತಾರ ಬೇರೆ, ಆವೇಶದ ಅವತಾರನೂ ಬೇರೆ. ಈ ಅರ್ಜುನಾದಿಗಳಲ್ಲಿ ಏನಪ್ಪಾ ಅಂದ್ರೆ ಅಂಶ, ಬಲಭದ್ರಾದಿಗಳಲ್ಲಿ ಆವೇಶ, ಶುಕ್ಲಕೇಶ ಆವೇಶ ಅಂತಂದು ಹೇಳ್ತೀವಿ. ಹಾಗೆ ಬೇರೆ ಇದೆ. ಅದು ಪ್ರತ್ಯೇಕವಾದಂಥ ಉಪನ್ಯಾಸದಲ್ಲಿ ಮತ್ತೆ ತಿಳಿಯೋಣ. ಪಯೋಬ್ಧಿಂ ಏನ ನಿರ್ಮಂತ್ಯ ಸುರಾಣಾಂ ಸಾಧಿತಾ ಸುಧಾ ಭ್ರಮಮಾಣೋ ಅಂಬಸಿ ಧೃತಃ ಕೂರ್ಮೇಣ ಮಂದರಹ ಅಂತಂದು ಹೇಳಿದ್ರು. ಈ ಅಜಿತ ನಾಮದಂತ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ ದೇವತೆಗಳಿಗೆಲ್ಲ ಅಮೃತವನ್ನ ಕುಡಿಸಿದ ಅಂತ ಹೇಳ್ತಾರೆ. ಕೂರ್ಮ ರೂಪದಿಂದ ಮಂದರವನ್ನು ಹೊತ್ತ ಅಂತಂದು ಹೇಳಿದ್ರು. ಆಗ ಪರೀಕ್ಷಿತರಾಜರು ಪ್ರಶ್ನೆ ಮಾಡ್ತಾರೆ, ಯಥಾ ಭಗವತ ಬ್ರಹ್ಮನ್ಮತಿತ ಕೃಷ್ಯರ್ಥ. ಅಲ್ಲ, ಹೌದೌದು, ನಾನೇನು ಕೇಳ್ದಂಗಿದೆ, ಯಾವ ರೀತಿಯಾಗಿ ಕ್ಷೀರಸಾಗರವನ್ನು ಮಥನ ಮಾಡಿತು, ಯದರ್ಥಂವ, ಯಾಕೆ ಮಾಡಿದ್ರ ಅದನ್ನ ಹೇಳ್ರಿ. ಯಥಾ ಅಮೃತಂ ಸುರೈರ್ ಪ್ರಾಪ್ತಂ ಕಿಮನ್ಯದ್ ಭವತ್ತಂ. ಅಲ್ಲ, ಮತ್ತ ದೇವತೆಗಳ ಅಮೃತ ಸಿಕ್ತು ಅಂತಂದ್ರಿ, ಮತ್ತು ದಾನವರಿಗೆ ಯಾಕೆ ಸಿಗಲಿಲ್ಲ? ಏತದ್ ಭಗವತ ಕರ್ಮ, ಅದು ದೇವರ ಒಂದು ಕ್ರೀಡೆ ಆಗಿದ್ರೆ, ದೇವರ ಒಂದು ಮಹಾತ್ಮೆ ಆಗಿದ್ರೆ ವದ, ಪರಮಾದ್ಭುತವಾದದ್ದನ್ನು ಹೇಳ್ರಿ ನನಗೆ. ತ್ವಯೇತ್ಥಂ ಕಥ್ಯಮಾನೇನ ಮಹಿಮ್ನಾ ಸಾತ್ವತಾಂಪತಿ. ನೀವು ಹೇಳ್ತಾ ಇದ್ರೆ ನನಗೆ ಕೇಳಬೇಕು ಅಂತ ಅನ್ಸುತ್ತೆ ಸ್ವಾಮಿ, ದಯವಿಟ್ಟು ನೀವು ಹೇಳಿ ಅಂತಂದಾಗ ಸೂತವಾಚ ಸಂಪೃಷ್ಟೋ ಭಗವಾನೇವಂ ದ್ವೈಪಾಯನ ಸುತೋಜುಜ. ನೀವು ಕೇಳಿದ್ದು ಬಹಳ ಸಂತೋಷ, ನಾನು ಹೇಳ್ತೇನೆ ಕೇಳ್ರಿ. ಅಭಿನಂದ್ಯ ಹರೇರ್ ವೀರ್ಯಂ ಮಭ್ಯಾಚಷ್ಟಂ ಪ್ರಚಕ್ರಮೇ. ನಾನು ಹೇಳ್ತೇನೆ, ನೀವು ಕೇಳಿದ್ದು ಬಹಳ ಸಂತೋಷ, ನಾನು ಹೇಳ್ತೇನೆ. ಯದಾ ಯುದ್ಧೋ ಅಸುರೈ ದೇವಾಃ ವಾದ್ಯಮಾನಾಶುತಾಯುಧೇ ಗತಾಸವೋ ನಿಪತತ ನೋತ್ತಿಷ್ಟೇರನ್ ಸ್ಮ ಭೂಯಶಃ. ದೇವತೆಗಳು ತೀಕ್ಷ್ಣವಾದಂಥ ಆಯುಧಗಳಿಂದ ಹೊಡೆದಾಗ ಅಸುರರು ಬಂದು ದೇವತೆಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಅನೇಕ ದೇವತೆಗಳು ಮೃತಪ್ರಾಯರಾಗಿ ಬೀಳ್ತಾರೆ. ಯದಾ ದುರ್ವಾಸ ಶಾಪೇನ ಸೇಂದ್ರ ಲೋಕಸ್ತ್ರಯೋ ನೃಪ ನಿಶ್ರೀಕಾ ಭೋಸ್ತತ್ತ ನೇಶ್ವರಿಂದ ಕ್ರಿಯಾ ಅಂತಂದು ಹೇಳಿ
ದುರ್ವಾಸ ಮುನಿ ಇವರು ರುದ್ರಾವತಾರಿಗಳು. ಆ ರುದ್ರಾವತಾರಿಗಳಲ್ಲಿ ಅದು ಕಥೆ ನಿಮಗೆಲ್ಲ ಗೊತ್ತಿದೆ. ಅವ್ರೇನಪ್ಪ ಅಂತಂದ್ರೆ ದೇವರ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಇರಲಿ ಅಂತಂದು ಹೇಳಿ ಮಾಲಿ ತಗೊಂಡು ಹೊಂಟಿದ್ರು. ದೇವರ ನಿರ್ಮಾಲ್ಯ ತಗೊಂಡು ಹೊಂಟಿದ್ರು. ಆಗ ಮುಂದೇನಪ್ಪ ಅಂದ್ರೆ ಇಂದ್ರ ಬಂದ ತಕ್ಷಣ ಇನ್ನೇನಾದ್ರೂ ಕೊಡ್ಬೇಕಲ್ಲ ಮಹಾರಾಜವನು, ಅದಕ್ಕಾಗಿ ಏನಾದ್ರು ಕೊಡ್ಬೇಕಂದ್ರೆ ದೇವ್ರ ನಿರ್ಮಾಲ್ಯವನ್ನು ಕೊಟ್ಟ. ಕೆಲವೊಂದ್ ಕಡೆ ದೇವ್ರ ನಿರ್ಮಾಲ್ಯ ಅಂತ ಇಷ್ಟೇ ಹೇಳ್ತಾರೆ, ಕೆಲವೊಂದ್ ಕಡೆ ಎಕ್ಕಿ ಮಾಲಿ ಅಂತಂದು ಹೇಳ್ತಾರೆ. ಕೊಟ್ಟ ಕೂಡ್ಲೆ ಅವ ಇಂದ್ರ ಏನ್ ಮಾಡ್ತಾನ, ಇದೇನು ಮಾಲಿ ಕೊಂಡಿದ್ ಮಾಲಿ ಅದ್ ಎತ್ತಿ ಆನಿ ಮೇಲೆ ಹಾಕ್ತಾನ. ಐರಾವತದ ಮೇಲೆ ಹಾಕಿದ. ಸಾಮಾನ್ಯವಾಗಿ ನಮ್ಮ ನಿರ್ಮಾಲ್ ಕೊಟ್ರೆ ನಾವ್ ಏನ್ ಮಾಡ್ತೇವೆ, ಗಾಡಿಗೆ ಹಾಕ್ತೇವೆ. ಹಂಗ ಅವನು ತನ್ನ ಗಾಡಿಗೆ ಹಾಕಿದ. ಗಾಡಿ ಏನ್ ಮಾಡ್ತು ಅಂತಂದ್ರೆ ಹಾದ್ಯಾಗ ಹೋಗ್ತಾ ಬೀಳಿಸ್ಬಿಡ್ತು. ಹಂಗಿದು ಕೂಡ ಆನಿ ತನ್ನ ತಲೆ ಮೇಲೆ ಇದ್ದದ್ದು ಆನೆ ಎಕ್ಕಿ ಮೇಲೆ ತೆಗೆದು ತಳಗ ಹೋಗೋದು, ಕಾಲ ಮೇಲೆ ತೊಳೆದು ಹೋಯ್ತು ಅಷ್ಟೇ. ಆನೆ ಅದನ್ನು ಎತ್ತಿ ಹಾಕಿದ್ದನ್ನು ನೋಡಿ, ಅದರ ಮ್ಯಾಲ ಕಾಲು ಇಟ್ಟಿದ್ದನ್ನು ನೋಡಿ ದುರ್ವಾಸರಿಗೆ ದೇವರ ಮಾಲೆ ಅದ್ರ ಮ್ಯಾಲೆ ಈ ಥರ ಮಾಡಿದ್ದು ಬಹಳ ತ್ರಾಸಾಗ್ತದೆ. ಶಾಪ ಕೊಟ್ಟೇ ಬಿಟ್ರು. ಯಾವ ಸ್ಥಾನದ ನಿಂತ್ಕೊಂಡು ನೀನು ಎಷ್ಟು ಗರ್ವಿಷ್ಠನಾಗಿಲ್ಲ ಆ ಸ್ಥಾನ ಭ್ರಷ್ಟ ಆಗ್ತಿ ಹೋಗು ಅಂತಂದೇಳಿ ಅಷ್ಟೇ. 3 ಲೋಕ ಬಿಟ್ಟು ಓಡಿ ಹೋಗುವಂಗಾಯ್ತು. ನಿಶಾಮೇತದ್ ಸುರಗಣ ದೈತ್ರಿ ಕೇಳಿಸ್ಕೊಂಡ್ರು. ಓಹೋ ಇದು ಕೇಳಿಸ್ಕೊಂಡಿದೆ. ನಾಧ್ಯಗಚ್ಚನ್ ಸ್ವಯಂ ಮಂತ್ರಯಂತೋ ನಿಚ. ಇಷ್ಟು ಇಂದ್ರ ವರ್ಣ ಮುಂತಾದ ದೇವತೆಗಳು ಎಷ್ಟು ಮಂತ್ರಾಲೋಚನೆ ಮಾಡಿದ್ರು ಕೂಡ ಏನು ಮಾಡ್ಲಿಕ್ಕಾಗ್ಲಿಲ್ಲ. ತಥೋ ಬ್ರಹ್ಮ ಸಭಾ ಜಗ್ಮುಹು. ಎಲ್ಲರೂ ಹೋಗಿ ಬ್ರಹ್ಮದೇವರ ಸಭೆಯಲ್ಲಿ ಕುತ್ಕೊಂಡು ವಿಚಾರ ಮಾಡ್ತಾರೆ ಏನ್ ಮಾಡ್ಬೇಕು ಅಂತಂದು ಹೇಳಿ. ಸವಿಲೋಕ್ಯ ಇಂದ್ರ ವಾಯುವಾದಿ ನಿಸ್ವತ್ವಾಂ ವಿಗತಸ್ವರಂ. ಅಲ್ಲ ದೈತ್ಯರು ಭಾರಿ ಪ್ರಭಾವದಿಂದ ನಮ್ಮ ಮೇಲೆ ಬಿದ್ದು ನಮ್ಮನ್ನು ಹೊಸಿಗೆ ಹಾಕ್ತಾ ಇದ್ದಾರೆ ಸ್ವಾಮಿ, ಏನ್ ಮಾಡ್ಬೇಕು? ಏನಂತಾರೆ ಬ್ರಹ್ಮದೇವರು, ನನ್ನ ಕಡೆ ಏನಿಲ್ಲ ಇದ್ರದ್ದು, ಹೆಡ್ ಆಫೀಸ್ಗೆ ಹೋಗ್ಬೇಕು, ಹೆಚ್ಚು ಅಲ್ಲಿ ಹೋಗೋಣ ಅಂತಂದು ಹೇಳಿ ಸಮಾಹಿತೇನ ಮನಸ ಎಲ್ಲರೂ ಕೂಡ ವಿಚಾರ ಮಾಡಿ ದೇವರನ್ನೇ ಹೋಗಿ ಪ್ರಾರ್ಥನೆ ಮಾಡ್ಬೇಕ್ರಿ. ಸಂಸ್ಮರನ್ ಪುರುಷಂ ಪರಂ. ದೇವರ ಊರಿಗೆ ಹೋಗ್ಲಿಕ್ಕೆ ಆಗಂಗಿಲ್ಲ ಇವ್ರು ಸ್ಮರಣ ಮಾಡ್ಬೇಕಷ್ಟೆ. ಎಲ್ಲ ಚೆನ್ನಾಗಿ ತನ್ಮಯತೆಯಿಂದ ದೇವರನ್ನ ಸ್ಮರಣ ಮಾಡಿದರೆ ದೇವರು ಬಂದ. ಅಹಂ ಭವೋ ಯೂಥ ಮತಾಸುರಾದಯೋ ಮನುಷ್ಯ ತಿರ್ಯದ್ರುಮ ಘರ್ಮ ಜಾತಯ ಯಸ್ಯಾವತಾರಾಂಶ ಕಲಾ ವಿಸರ್ಜಿತ ರುಜಾಮ ಸರ್ವೇ ಶರಣಂ ತಮಚ್ಯುತಂ ಅಂತ ಹೇಳಿ ಪರಮಾತ್ಮನನ್ನ ಶರಣ ಹೊಂದುತ್ತಾರೆ. ನ ಯಸ್ಯ ವದ್ಯೋ ನ ಚ ರಕ್ಷಣೀಯ ನೋಪೇಕ್ಷಣೀಯ ಆದರಣೀಯ ಪಕ್ಷ ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ದತ್ತೇ ರಜಸತ್ವ ತಮಾಂಸಿ ಕಾಲ. ಏನ್ ಹೇಳ್ತಾನ್ರಿ, ಈಗ ಸದ್ಯ ನಿಮ್ಮ ಸರಿಯಾದ ಸಮಯ ಇಲ್ಲ, ಗ್ರಹ ದೇಶ ಚೆನ್ನಾಗಿಲ್ಲ ನಿಮ್ಗೆ. ನೀವು ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸುಮ್ಮನಿರ್ಬೇಕು. ಅಯಂತು ತಸ್ಯ ಸ್ಥಿತಿಪಾಲನ ಕ್ಷಣ. ಅವರು ತಮ್ಮ ಸ್ಥಾನ ಗಟ್ಟಿ ಮಾಡ್ಕೊಳಕ್ ಮಾಡ್ತಿರ್ತಾರೆ. ನೀವು ಏನ್ ಮಾಡ್ರಿ ಅಂತಂದ್ರೆ ಅವ್ರ ಜೊತೆ ಮರ್ಜ್ ಮಾಡ್ಕೊಳ್ರಿ, ಸಂಧಾನ ಮಾಡ್ಕೊಳ್ರಿ. ಏನು ಇತ್ಯಾಭಾಷ್ಯ ಸುರಾನ್ ವೇದ ಸಹ ದೇವೇಂದ್ರಿಯ ಅಜಿತಸ್ಯ ಪದಂ ಸಾಕ್ಷಾತ್. ದೇವ್ರು ಹೇಳೋ ವ್ಯವಸ್ಥೆ ನೋಡ್ರಿ, ಭಾರಿ ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ವಿಪಶ್ಚಿತಂ ಪ್ರಾಣ ಮನೋಧಿಯಾತ್ಮನಾಥೇಂದ್ರಿಯಾಭಾಸ ಸಮತ್ರ ನಿದ್ರಣಂ ಛಾಯಾತಪೋ ಯತ್ರ. ಮನಸ್ಸು ಬುದ್ಧಿ ಎಲ್ಲವನ್ನೂ ಕೂಡ ವಿಷಯ ಜ್ಞಾನಗಳಿಂದ ಎಲ್ಲವನ್ನೂ ಕೂಡ ಅಜಸ್ಯ ಚಕ್ರ ದೇವರ ಅಧೀನದು ಅಂತದ್ದೆಲ್ಲ ಹೇಳ್ತಾ ಇದ್ದಾಗ ಚೆನ್ನಾಗಿ ಸ್ತೋತ್ರ ಮಾಡಿದ್ರು ಅವರೆಲ್ಲ ದೇವತೆಗಳು. ಸ್ವಾಮಿ ಏನಾದ್ರೂ ಮಾಡಿ ಹುಡುಕು ನೀನು ಇದನ್ನ ಹೇಗಾದ್ರೂ ಮಾಡಿ ಪರಿಹಾರ ಮಾಡಬೇಕು. ಅಜಸ್ಯ ಚಕ್ರಂ ತ್ವಜಯೇರ್ಯಮಾಣಂ ಮನೋಜವಂ ಪಂಚದಶಾರಮಾಶು ತ್ರಿಣಾಭಿವಿದ್ಯುದ್ಬಲ ಮಷ್ಟನೇಮಿ ಯದಕ್ಷಯಾಹುಸ್ತಮವೃತಂ ಪ್ರಪದ್ದೆ. ಜಗತ್ತು ಅನಾದಿಯಾದಂತಹ ಪ್ರವಾಹ. ಈ ಅನಾದಿಯಾದಂತಹ ಪ್ರವಾಹದಲ್ಲಿ ನಿನ್ನನ್ನು ಹೊಂದಲಾರ್ದು ಏನ್ ಮಾಡ್ಬೇಕು? ಯಾಕ ನೀನು ಅನಾದಿ ಕಾಲದಿಂದ ಅನಂತ ಜೀವರನ್ನ ನೀನೇನ್ ಬಾ ಅಂತಂದ್ರೆ ಎಲ್ಲರನ್ನ ಸಲಹೆ ಮಾಡ್ತಿ. ಯಾಕೆ ಸಲಹೆ ಮಾಡ್ತಿ ಅಂದ್ರೆ ಅವರವರ ಪಾಪ ಕರ್ಮಗಳು ಪುಣ್ಯ ಕರ್ಮಗಳೆಲ್ಲ ನಿನಗೆ ಗೊತ್ತು, ಕ್ಲಿಯರ್ ಆಗಿ ವ್ಯವಸ್ಥಾ ಸೀರ್ ಮಾಡ್ತಿ. ನಯಸ್ಯ ಕಶ್ಚಾಪಿ ತಿತೀರ್ಥ ಮಾಯಾಮ್. ಯಾರ ಇಚ್ಛೆ ಅತಿಕ್ರಮಣ ಮಾಡ್ಲಿಕ್ಕಾಗಲ್ಲ. ಹಾದಿಂದಾಗಿ ಯಾರ ಇಚ್ಛೆಗೂ ಯಾರು ಮೋಹಿತರಾಗೋದಿಲ್ಲ.
ನಿನ್ನ ಸ್ವರೂಪ ತಿಳಿಲಾರದೆ ನಾವೆಲ್ಲ ಹುಚ್ಚಾಗಿದ್ದೇವೆ. ಇಮೇ ವಯಂ ಯತ್ ಕೃಪಯೈವ ತನ್ವ ಸತ್ವೇನ ಸೃಷ್ಟ ಬಹಿರಂತರಂ ವಿಭೋ ಗತಿಂ ನ ಸೂಕ್ಷ್ಮಾಂ ಋಷಯಶ್ಚ ವಿದ್ಮಹೆ ಕುತೋ ಅಸುರಾದ್ಯ ಇತರ ಪ್ರಧಾನ. ಸ್ವಾಮಿ, ಸತ್ವಗುಣದಿಂದ ಕೂಡಿದಂತಹ ಬ್ರಹ್ಮಾಂಡ, ಅದರಲ್ಲಿ ಜ್ಞಾನಿಗಳನ್ನೆಲ್ಲ ಸೃಷ್ಟಿ ಮಾಡಿ ಸೂಕ್ಷ್ಮ ರೂಪದಿಂದ ಎಲ್ಲವನ್ನೂ ಇಟ್ಟು ತಮೋಗುಣದಿಂದ ಕೂಡಿದಂತಹ ನಾವು ಎಲ್ಲ ಹೆಂಗೆ ತಿಳಿಲಿಕ್ಕಾಗ್ತದಪ್ಪ? ನೀನು ನನಗೆ ಉದ್ಧಾರ ಮಾಡು ಅಂತಂದು ಹೇಳಿ ನಾನಾ ರೀತಿಯಿಂದ ಪ್ರಾರ್ಥನೆ ಮಾಡಿದರೆ ಎಷ್ಟು ಶ್ರೋತ್ರಾದಿಶೋ ಯಸ್ಯ ಹೃದಶ್ಚಖಾನಿ ಪ್ರಜಗ್ನಿರೇಖಂ ಪುರುಷಸ್ಯ ನಾಭೆ ಪ್ರಾಣೇಂದ್ರಿಯಾತ್ಮ ಸುಶರೀರ ಬಂಧು ಪ್ರಸೀದತಾಂ ನಸ್ತ ಮಹಾವಿಭೂತಿ. ಪರಮಾತ್ಮ, ನೀನು ದಿಗಭಿಮಾನಿಗಳಿಗೆ ದೇವತೆ, ನೀನು ಸಂವತ್ಸರಾಭಿಮಾನಿಗಳಿಗೆ ದೇವತೆ, ಎಲ್ಲರಿಗೂ ಕೂಡ ದೇವತೆ ಆಗಿದ್ದು ಕಾಲ ಅಂತಂದು ಅನ್ಸ್ಕೊಂಡು ನೀನು ನಮ್ಮನ್ನು ರಕ್ಷಣೆ ಮಾಡಲಿಲ್ಲ. ಹೆಂಗ ಶ್ರೀವತ್ಸವನ್ನ ಧಾರಣೆ ಮಾಡಿದ್ದಿ ಅಂತ ಹೇಳಿ ಲಕ್ಷ್ಮಿ ಮತ್ತು ಛಾಯೆಯಿಂದ ಪಿತೃಗಳು, ಸ್ತನದಿಂದ ಯಮಧರ್ಮ, ಬೆನ್ನಿನಿಂದ ಅಧರ್ಮ, ಶಿರಸ್ಸಿನಿಂದ ಸ್ವರ್ಗ, ವಿಹಾರದಿಂದ ಅಪ್ಸರೆಗಳು, ಇವ್ರನ್ನೆಲ್ಲರನ್ನೂ ಕೂಡ ನೀನು ಸೃಷ್ಟಿ ಮಾಡಿದ್ದಿ. ಅದಕ್ಕಾಗಿ ನಮೋಸ್ತು ತಸ್ಮಾತ್ ಉಪಶಾಂತಯೇ. ನಮಗೆ ಈ ತೊಂದರೆ ಆಗ್ತಾ ಇದೆ ಸ್ವಾಮಿ, ದಯವಿಟ್ಟು ನೀನು ಇದನ್ನು ಮಾಡು. ಗುಣೇಶು ಮಾಯಾ ಅರ್ಚಿತೇಶು ವೃತ್ತಿಬೀರ್ನ ಸಜ್ಜಮಾನಾಯ ನಮಸ್ವಭೂತೆ. ನಮಗೆ ಸಾಮರ್ಥ್ಯ ಇಲ್ಲ, ನೀನೇ ಮಾಡಬೇಕು. ನಮ್ಮ ಇಂದ್ರಿಯಗಳಿಗೆ ಅಗೋಚರನಾಗಿರುವಂತಹ ಸ್ವಾಮಿ, ನೀನು ಕಾಲ ಕಾಲಕ್ಕೆ ಸ್ವೇಚ್ಛೆಯಿಂದ ವ್ಯಕ್ತವಾದಂತಹ ಸ್ವರೂಪನೆಂದು ನೀನು ಅನುಗ್ರಹ ಮಾಡು. ಕ್ಲೇಶ ಭೂರ್ಯ ಅಲ್ಪಸಾರಣಿ ಕರ್ಮಾಣಿ ವಿಫಲಾನಿವ. ಎಷ್ಟೇ ಪ್ರಯತ್ನ ಮಾಡಿದ್ರು ನಿನ್ನೆಚ್ಚಲ್ಲ ಅಂದ್ರೆ ಎಲ್ಲ ವ್ಯಸ್ಟ್. ದೇಹಿನಾಂ ವಿಷಯಾರ್ಥಾನಂ ನಥೈವಾರ್ಪದಂ ತ್ವಯಿ. ಈ ರೀತಿಯಾಗಿ ಬಲು ಕಷ್ಟದಿಂದ ನಾವು ನಿನ್ನನ್ನು ಹೊಂದಿದ್ದೇವೆ ಸ್ವಾಮಿ. ಹೆಂಗ ನಾಧಮ ಕರ್ಮ ಕಲ್ಪೋಪಿ ವಿಫಲ ಐಶ್ವರ್ಯ ಅರ್ಪಿತ ಕಲ್ಪತೆ ಪುರುಷಸ್ಸೇವ ಆತ್ಮ ದಯಿತೋ. ನಿಷ್ಕಾಮ ಕರ್ಮದಿಂದ ಮಾತ್ರ ನಿನ್ನನ್ನ ಹೊಂದಲಿಕ್ಕೆ ಸಾಧ್ಯ ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ಕೇಳ್ತಾ ಇರೋ ಫಲ ಏನು? ಕೇಳ್ತಾ ಇರೋ ಫಲ ಅಸುರರಿಂದ ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಅಸುರರಿಂದ ಇವರಿಗೆ ತೊಂದರೆ ಆಗಿದೆ, ಅದಕ್ಕಾಗಿ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ನಿಷ್ಕಾಮ ಕರ್ಮದಿಂದ ನೀನು ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದರ ಮೇಲೆ ತಿಳಿಬೇಕು, ಅಸುರರಿಂದ ರಕ್ಷಣೆ ಆಗೋದು ಕೂಡ ದೇವರ ಪ್ರೀತಿಗಾಗಿಯೇ. ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳಕ್ಕಲ್ಲ. ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳಕ್ಕಾದ್ರೆ ಏನಾದರೂ ಮಾಡು, ಅದನ್ನು ತಿಳಿಸ್ಕೊಡ್ತಾರೆ. ಅಂದರೆ ಪ್ರಾರ್ಥನಾ ಮಾಡೋರು ಕೂಡ ಅಪರೋಕ್ಷ ಜ್ಞಾನಿಗಳೇ. ಇಲ್ಲಿ ದೇವತೆಗಳಿಗೆ ಗೊತ್ತಲ್ಲ, ನಮ್ಮನ್ನು ರಕ್ಷಣೆ ಮಾಡು ಸ್ವಾಮಿ, ಅವ್ರಿಗೆ ಗೊತ್ತಿಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮ ಜೀವಾತ್ಮನಾದಂತಹ ನೀನು ಯಥಾಹಿ ಸ್ಕಂದ ಶಖಾನಂ ತರೋ ಮೂಲಾರ್ಧ ಸೇಚನಂ ಏವಂ ಆರಾಧನಂ ವಿಷ್ಣು. ಎಲ್ಲವೂ ಕೂಡ ಹೇಗೆ ಅಂತಂದ್ರೆ, ವೃಕ್ಷದ ಬುಡಕ್ಕೆ ನೀರು ಹಾಕಿದ್ರೆ ಸಾಕು, ಅದು ಇಡೀ ಸ್ಕಂದಗಳು ಎಲ್ಲ ಶಾಖೆಗಳಿಗೆ ಹೋಗಿ ಮುಟ್ಟುತ್ತೆ. ಹೇಗೋ ಹಾಗೆ ನಿನಗೊಬ್ಬನಿಗೆ ಸಮರ್ಪಣೆ ಮಾಡಿದ್ರೆ ಸಾಕು, ನಿನಗೊಬ್ಬನಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು, ಎಲ್ಲ ಕಡೆ ವ್ಯವಸ್ಥೆ ನೀನು ಮಾಡ್ತೀಯ. ನಮಸ್ತುಭ್ಯಂ ಅನಂತಾಯ ದುರ್ವಿತರ್ಕಾಯ ಕರ್ಮಣೆ. ಸ್ವಾಮಿ ಅನಂತ, ನಮ್ಮ ತರ್ಕಗಳಿಗೆ ನಿಲುಕದೇ ಇರುವಂತಹ ವ್ಯಕ್ತಿತ್ವವುಳ್ಳಂತಹ ಸ್ವಾಮಿ, ನಿರ್ಗುಣಾಯ ಗುಣೇಶಾಯ ಸತ್ವಾಸ್ತಾಯ ಸಾಂಪ್ರದಂ ಅಂತ ಹೇಳಿ ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡ್ತಾರೆ. ಆ ಸ್ತೋತ್ರದಿಂದ ದೇವರು ಬಂದ ಹೊರಗೆ. ಹೆಂಗ? ಏವಂ ಸ್ತುತ ಸುರಗಣೇರ್ ಭಗವಾನ್ ಹರಿರೀಶ್ವರ ತೇಷಾಮಾವಿರಭೂದ್ರಾಜನ್ ಸಹಸ್ರಾರ್ಕೋದಯಚ್ಯುತಿ. 1000 ಸೂರ್ಯರ ಬೆಳಕೊಮ್ಮೆ ಒಂದೇ ಕ್ಷಣಕ್ಕೆ ಕಾಣಿಸಿದ್ರೆ ಹೇಗಿರಬೇಕು ಆ ರೀತಿಯಾದಂತಹ ಪ್ರಕಾಶದಿಂದ ಹೊರಗೆ ಬಂದಂತ ದೇವರು. ತೇನೈವ ಸಹಸಾ ಸರ್ವೇ ದೇವ ಪ್ರತಿಹತೆ ಕ್ಷಣ ನಾಪಶ್ಯತ್ ಖಂ ದಿಶಃ. ಆ ರೀತಿಯಾದಂಥ ಬೆಳಕು ಯಾರು ನೋಡ್ಲಿಕ್ಕಾಗ್ಲಿಲ್ಲ. ವಿರಿಂಚೋ ಭಗವಾನ್ ದೃಷ್ಟ. ಬ್ರಹ್ಮದೇವರು ನೋಡ್ತಾರೆ ದೇವರನ್ನ. ಯಾಕೆ? ಅವರಿಗೇ ಮುಖ್ಯ ಯೋಗ್ಯತಾ. ಶಿವ ನೋಡ್ತಾನೆ. ಆಮೇಲೆ ನಿರ್ಮಲ ಮರಕತ ಶ್ಯಾಮ, ಭಾರಿ ಕೋಮಲವಾದಂತಹ ರೂಪ, ಗಂಟಿಕ್ಕಿದ ಮುಖ ಅಲ್ಲ ದೇವ್ರದ್ದು. ಯಾವಾಗಲೂ ನಗತಾ ಇರುವಂತಹ ಪ್ರಸನ್ನ ರೂಪ ದೇವ್ರದ್ದು. ಮುಗುಳನಗೆಯನ್ನು ನಗ್ತಾ ಇರ್ತಾನೆ. ಶ್ಯಾಮಾಕ ವರ್ಣ, ನೀಲ ಮೇಘ ಶ್ಯಾಮ ಅಂತೀವಲ್ಲ ಹಾಗೆ ಕೆಂಪಿಲ್ಲ ದೇವರು, ನಸು ಕಪ್ಪು. ಅದು ತುಂಬ ಆಕರ್ಷಕವಾದಂತಹ ರೂಪವನ್ನು ಹೇಳ್ತಾರೆ.
ತಪ್ತ ಹೇಮಾವದಾತೇನ ಲಸತ್ ಕೌಶೇಯ ವಾಸಸ ಪ್ರಸನ್ನ ಚಾರು ಸರ್ವಾಂಗಂ. ದೇವರ ಬರೀ ಮುಖ ನೋಡ್ಕೊಳ್ಳೋ ಪ್ರಸನ್ನತೆ ಅಲ್ಲ, ದೇವರ ಕೈ ಕಿವಿ ಎಲ್ಲವೂ ಕೂಡ ಆಕರ್ಷಣೆ. ಪ್ರಸನ್ನಾಂಗ. ಹೆಂಗ್ ಪ್ರಸನ್ನಾಂಗ ಮಾಡ್ತೀರಿ ನೀವು? ಕೆಲವೊಂದು ಚಿತ್ರಗಳನ್ನು ನೋಡಿ, ಹಳೆ ಚಿತ್ರಗಳು, ಅದರಲ್ಲಿ ಕೈಗಳನ್ನೇ ಎಷ್ಟು ಶಾರ್ಪಾಗಿ ಕೆತ್ತಿರ್ತಾರ. ಏನ್ರಿ ಎಷ್ಟು ಸೂಕ್ಷ್ಮ ಕೆತ್ತನೆ ಅಂತ ನಾವು ಅಂತೀವಿ. ಎಷ್ಟು ಸೂಕ್ಷ್ಮ ಚಿತ್ರ ಮಾಡ್ತಾರೆ ಅಂದರೆ ನಿಮಗೆ ಮುಖಕ್ಕಿಂತ ಹೆಚ್ಚಿಗೆ ಆ ಕೈ ಕಾಲು ಸೌಂದರ್ಯದಲ್ಲಿ ಬರ್ತಾವೆ. ನಮಗೆ ಕೈ ಕಾಲದ ಸೌಂದರ್ಯಗಳೇ ಗೊತ್ತಿಲ್ಲ ನಮಗೆ. ಅವು ಯಾವ ರೀತಿಯಾಗಿ ಲಕ್ಷಣ ಭರಿತವಾಗಿರ್ತಾವ ಅಂತೇ ಗೊತ್ತಿಲ್ಲ. ಅದೇನದು ನೇಲ್ ಪೇಂಟ್ ಹಚ್ಕೊಂಡ್ಬಿಟ್ರೆ ಚಂದ ಅಂತ ಗೊತ್ತೇನು? ಅದಲ್ಲ. ಅದಕ್ಕೆ ಸ್ವಾಭಾವಿಕವಾದ ನೈಸರ್ಗಿಕವಾದಂಥ ಒಂದು ಸೌಂದರ್ಯ ಇದೆ. ಆ ರೀತಿಯಂಥ ಸೌಂದರ್ಯವನ್ನು ಹೇಗಿತ್ತು ಅಂದರೆ ಭಾರೀ ಈಗಿಂದಿಗೆ ತೆಗೆದಂತಹ ಬಂಗಾರ, ಕಾಯ್ದ ಬಂಗಾರ ಹೇಗಿರಬೇಕು ಆ ರೀತಿಯಾದಂತಹ ಪೀತಾಂಬರವನ್ನು ಹುಟ್ಟಿದ್ದಂತ ಎಲ್ಲ ಅಂಗಗಳು ಕೂಡ ಪ್ರಸನ್ನವಾಗಿವೆ. ಮನೋಹರವಾದಂತಹ ರೂಪ, ಸುಂದರವಾದಂತಹ ಮುಖ, ಭಾರಿ ಹುಬ್ಬುಗಳು, ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂಚ ಭೂಷಿತಂ. ಭಾರಿ ಫಳಫಳ ಫಳಫಳ ಹೊಳಿತಾ ಇರುವಂತಹ ರತ್ನದ ಕಿರೀಟ ಹಾಕ್ಕೊಂಡಿದ್ದಾನೆ. ಕಿವಿಗಳಲ್ಲಿ ಆಭರಣಗಳನ್ನು ಹಾಕ್ಕೊಂಡಿದ್ದಾನೆ. ಕಾಂಚೀ ಕಲಾಪ, ನಡು ಬಟ್ಟೆಯನ್ನು, ಕಂಕಣ ದಾರವನ್ನು, ನೂಪುರವನ್ನು, ಗೆಜ್ಜೆ ಹಾಕ್ಕೊಂಡಿದ್ದಾನೆ. ಕೌಸ್ತುಭ ದಾರವನ್ನು ಹಾಕ್ಕೊಂಡಿದ್ದಾನೆ. ಶ್ರೀವತ್ಸ ಚಿಹ್ನೆಯನ್ನು ಧಾರಣ ಮಾಡಿದ್ದಾನೆ. ಸುದರ್ಶನವನ್ನು ಹಿಡ್ಕೊಂಡಿದ್ದಾನೆ. ತನ್ನ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾನೆ. ಬ್ರಹ್ಮರುದ್ರ ಎಲ್ಲರೂ ಕೂಡ ಒಂದು ಸ್ತೋತ್ರ ಮಾಡಿದರೆ ಏನು ಹೇಳ್ತಾರೆ ಬ್ರಹ್ಮದೇವರಂದ್ರೆ, ಅಜಾಯ ಜನ್ಮ ಸ್ಥಿತಿ ಸಂಯಮಾಯ ಗುಣಾಯ ನಿರ್ವಾಣ ಸುಖಾರ್ಣವಾಯ ಅಣೋರಣಿಮ್ನೆ ಪರಿಗಣ್ಯಮಾಧಾಮ್ನೆ ಮಹಾನುಭಾಯ ನಮೋ ನಮಸ್ತೆ. ಅಜಾಯ ಜನ್ಮರಹಿತನಾದ ಪರಮಾತ್ಮ, ಜನ್ಮಸ್ಥಿತಿ ಸಂಯಮಾಯ, ಅವನಿಗಂತೂ ಜನ್ಮ ಇಲ್ಲ, ಆದರೆ ಎಲ್ಲರ ಜನ್ಮಸ್ಥಿತಿ ಸಂಯಮಗಳನ್ನು ನಿಯಮನ ಮಾಡುವಂತಹ ಗುಣಾಯ, ಎಲ್ಲ ಗುಣಗಳಿಂದ ಪೂರ್ಣನಾದ, ನಿರ್ವಾಣ ಸುಖಾರ್ಣವಾಯ, ಸುಖದ ಆರ್ಣವ. ಎಂಥ ಸುಖ? ಜಿಲೇಬಿ ತಿಂದ್ರೆ ಸುಖ ಅಂತ ಸುಖ, ಅಪ್ರಾಕೃತವಾದಂಥ ಸುಖ ಸ್ವಾಮಿ. ಟೇಸ್ಟ್ ಮಾಡಲಿಕ್ಕೂ ಆಗಂಗಲ್ಲ ನಾವು, ನಮಗದರ ರುಚಿನೂ ಗೊತ್ತಿಲ್ಲ. ಅಪ್ರಾಕೃತ ಸುಖದ ಅರ್ಣವ, ಸಮುದ್ರವನು ಅಂಥದ್ದು. ಅಣೋರಣೀಯ, ಸೂಕ್ಷ್ಮಾದಿ ಸೂಕ್ಷ್ಮ. ನಾನು ಅತಿ ಸೂಕ್ಷ್ಮ ಅಂತಂದು ಹೇಳಿ ಒಂದು ಪದಾರ್ಥ ಅನ್ಕೊಂಡಿದ್ದೆ. ಆದರೆ ಮೊನ್ನೆ ಒಂದು ಪೇಪರ್ ಓದ್ತಾ ಇರಬೇಕಾದ್ರೆ ಅಲ್ಲಿ ಅದಕ್ಕಿಂತಾನೂ ಒಂದು 100 ಪಟ್ಟು ಸಣ್ಣದಾದಂಥದ್ದು, ಸೂಕ್ಷ್ಮವಾದಂಥದ್ದನ್ನು ಕಂಡು ಹಿಡಿದಾರಂತ. ಅಷ್ಟರಲ್ಲಿಯೂ ಕೂಡ ತನ್ನ ಎಲ್ಲ ಶಂಖ ಚಕ್ರ 4 ಕೈ ಪೀತಾಂಬರ ಹಾಕ್ಕೊಂಡಿರುವಂತಹ ರೂಪ ಅಷ್ಟು ಸೂಕ್ಷ್ಮವಾದಂತಹ ರೂಪದಲ್ಲೂ ಇದೆ. ಸ್ಪಷ್ಟವಾಗಿ ಶುದ್ಧವಾಗಿ ನಾನು ಹೇಳಿದಂಥ ಏನು ಗುಣಗಳಿವೆ ಅಲ್ಲ, ಅದನ್ನ ಅಷ್ಟು ಸಣ್ಣ ರೂಪದಲ್ಲೂ ಕೂಡ ಸುಸ್ಪಷ್ಟವಾಗಿ ವ್ಯಾಪ್ತನಾಗಿದ್ದಾನೆ ದೇವರು. ನಾವು ನಮ್ಮ ಈ ಕಣ್ಣಿಂದಂತೂ ನೋಡಂಗಲ್ಲ. ಆ ಮೈಕ್ರೋಸ್ಕೋಪು, ಆ ಸ್ಕೋಪು, ಈ ಸ್ಕೋಪು, ಎಲ್ಲ ಸ್ಕೋಪ್ಗಳನ್ನು ಇಟ್ಕೊಂಡ್ರೂ ಕೂಡ ದೇವರನ್ನ ನೋಡೋ ಸ್ಕೋಪ್ ಸಿಗಲ್ಲ ನಮಗೆ. ಅಷ್ಟು ಸೂಕ್ಷ್ಮ, ಅಷ್ಟು ಶುದ್ಧ. ಮಹಾನುಭಾಯ ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ರೂಪಂ ತವೇತತ್ ಪುರುಷಂ ಅಭೇದ್ಯಂ ಶ್ರೇಯೋರ್ಥಿವೇರ್ ಅಂಥೇಳಿ ವಿಶ್ವಧಾರಕ, ವಿಶ್ವಮೂರ್ತಿ, ಪುರುಷೋತ್ತಮ, ನಿನ್ನ ರೂಪ ಅದು ಭಾರಿ ಶ್ರೇಯಸ್ಸು ನಮಗೆ. ಎಲ್ಲ ವೈದಿಕರು, ಪಾಂಚರಾತ್ರಿಕರು ಯೋಗೇನ ಧಾತಃ ಸಹ ನ ಸ್ತ್ರೀಲೋಕಾನ್ ಪಶ್ಯಾಮ ಮುಮುಷ್ಮಿನ್ ಭವಮೂರ್ತೆ. ಭಕ್ತಿಯೋಗದಿಂದ ಮಾತ್ರ ಹೊಂದಲಿಕ್ಕೆ ಸಾಧ್ಯ. ತಿಪ್ಪರ್ಲಾಗ ಹಾಕಿದ್ರೆ ಇನ್ನೊಂದು ಹಾದಿ ಸಿಗೋದಿಲ್ಲ. ಅಂಥದ್ದು ನಿನ್ನ ರೂಪ. ತೊಯ್ಯಗ್ರ ಆಸೀತ್, ಪ್ರಳಯ ಕಾಲದಲ್ಲಿ ನೀನಿದ್ದೆ, ನಿನ್ನ ಉದರದಲ್ಲಿ ಎಲ್ಲ ಇದ್ದು. ಹಾಗೇನು ತ್ವಮ ಆದಿಹಿ ಅಂತ್ಯ ಜಗತಃ ಅಸ್ಯ ಮಧ್ಯಂ, ಜಗತ್ತಿನ ಮೊದಲಿಗೂ ಜಗತ್ತಿನ ಕೊನೆಗೂ ನೀನಿದ್ದೀಯ. ಘಟಸ್ಯ ಮರ್ತೇವ ಪರಸ್ಮಾನ್. ಈ ಮಣ್ಣಿನ ಗಡಿಗೆಯಲ್ಲಿ ಹೇಗಿರುತ್ತೆ ಅಂತಂದ್ರೆ, ಮಣ್ಣು ಹೇಗೆ ಮುಖ್ಯ ಹೆಂಗ ಅಲ್ಲಿ ಹೇಳ್ತಾರೆ, ಘಟಸ್ಯ ಮೃತ್ನೇವ ಪರಸ್ಮಾನ್. ಗಡಿಗೆ ಮಾಡ್ಕೊಂಬರ್ರಿ ಅಂದ್ರೆ ಏನ್ ಮಾಡ್ತೀರಿ? ಮಣ್ಣೇ ಬೇಕು ತಾನೆ. ಆ ಮಣ್ಣೇ ನೀನು, ಆ ಮಣ್ಣು ನೀನು. ಯಾಕ?
ಎಲ್ಲದಕ್ಕೂ ಮೂಲ ಕಾರಣ ಅನ್ನುವಂತಹ ಹೇಳ್ತಾರೆ. ತ್ವಯೇವ ಅಶೇಷ ನಾಮ್ನ, ನೀನು ಮುಖ್ಯನಾಗಿದ್ದಿ, ನೀನು ದೇವತೆಗಳ ನಾಮದಿಂದ ಮುಖ್ಯ ವಾಚ್ಯ ನೀನು. ಒಂದೊಂದು ಸ್ತೋತ್ರ ಭಾಗವತದಲ್ಲಿ ಹೇಳ್ತಾರೆ, ಏನ್ರಿ ಕೇಳಿದ್ದೆ ಕೇಳ್ತೇವೆ ಅಂತಂದ್ರೆ, ದೇವರ ಗುಣ ಎಷ್ಟದಲ್ಲೇ ಹೇಳಿದ್ರು ಕೂಡ ಅದು ಅವ್ರಿಗೆ ತೃಪ್ತಿ ಆಗಂಗಲ್ಲ. ಕೇಳಿದಷ್ಟು ನಮಗೆ ದಾಢ್ಯತಾ ಬರ್ತದೆ. ಆ ದಾಢ್ಯತಾ ಬರ್ಲಿಕ್ಕಾಗೇನೆ ಅಷ್ಟು ಸ್ತೋತ್ರ. ದೇವರು ಒಲಿಲಿಕ್ಕೆ ಸ್ತೋತ್ರ, ಒಲಿದ ಮೇಲೆ ಸ್ತೋತ್ರ, ಆಮೇಲೆ ಇನ್ಫಾರ್ಮೇಶನ್ ಕೊಟ್ಟುಕೊಳ್ಳಿ ಮತ್ತೆ ಸ್ತೋತ್ರ. ಯಾಕೆ ಇಷ್ಟೆಲ್ಲ ಸ್ತೋತ್ರ ಮಾಡ್ತಾರೆ? ದೇವರಲ್ಲಿ ಅಚಲವಾದ ವಿಶ್ವಾಸ. ಯಾಕಂದ್ರೆ ಮನಸ್ಸು ಇದು ಯಾವಾಗಲೂ ನಮ್ಮ ಬುದ್ಧಿಯನ್ನು ಮರೆಸ್ತಾ ಇರ್ತದೆ. ಹಿಂಗೆ ಕೇಳಿದ ವಿಷಯ ಹಿಂಗೆ ಮರೆತು ಹೋಗ್ಬಿಡ್ತೀವಿ. ದೇವರ ವಿಷಯಕ್ಕೆ ನಾವು ಹಂಗಾಗಬಾರ್ದು ಅನ್ನೋದಕ್ಕಾಗಿಯೇನೆ ಮೇಲಿಂದ ಮೇಲೆ ಸ್ತೋತ್ರ ಹೇಳ್ತಾರೆ. ಯಾವ ವಿಷಯ ನಾವು ಮೇಲಿಂದ ಮೇಲೆ ಕೇಳ್ತೀವಲ್ಲ, ಅದೇನಾಗತ್ತೆ ಅಂತಂದ್ರೆ ಮರಿಲಿಕ್ಕೆ ಹೋಗಂಗಲ್ಲ. ಇಲ್ಲ ನೆನಪದ ನನಗೆ ಅಂತಂದು ಹೇಳಿ ನಾವು ವಿಚಾರ ಮಾಡ್ತೀವಿ. ಆ ರೀತಿಯಾಗಿ ಆ ಯಥಾಗ್ನಿ ಮೇಧಸ್ಸ ಅಮೃತಂ ಗೋಷು ಭವನಸ್ಯ, ಕಟ್ಟಿಗೆಯಲ್ಲಿ ಬೆಂಕಿ ಇರುತ್ತೆ. ಗೋವುಗಳಲ್ಲಿ ಏನಪ್ಪಾ ಅಂತಂದ್ರೆ ಅಮೃತವಾದಂತಹ ಹಾಲು ತುಪ್ಪ ಎಲ್ಲ ಇರ್ತದೆ. ಕರೆದಾಗ ಗೊತ್ತಾಗ್ತದೆ ಹಾಲು ಬರ್ತದೆ. ಆ ಹಾಲು ಕಾಸ್ದಾಗ ಬೆಣ್ಣೆ ಬರ್ತದೆ, ಮೊಸರು ಬರ್ತದೆ, ಬೆಣ್ಣೆ ಬರ್ತದೆ, ಅದ್ರಾಗ ತುಪ್ಪ ಬರ್ತದೆ. ಅಂದ್ರೆ ಇನ್ನು ಆಕಳದಾಗ ತುಪ್ಪ ಇರ್ತದಲ್ಲ, ಅದು ಕಾಣಿಸ್ತದೆ ನೀವು. ಹಾಗೆ ಎಲ್ಲವೂ ಕೂಡ ನಿನ್ನಲ್ಲಿದೆ. ಎಲ್ಲ ತ್ವಂ ತ್ವಾ ವಯಂ ನಾಥ ಸಮುಜ್ಜಿಹಾನಂ ಸರೋಜ ನಾಭಾ ರೇಪ್ಸಿತಂ ದೃಷ್ಟ್ವಾಗತಂ ನಿರ್ಮತಿತೇನ ಗಜಾಧರವಾರ್ತಾ ಇವ ಗಾಂಧವನು. ಗಂಗಾಜಲವನ್ನ ಹೋಗಿ ಹೇ ಪರಮಾತ್ಮ, ನಾವೆಲ್ಲ ಪರಮಾರ್ಥವನ್ನು ಹೊಂದಬೇಕು ಅಂತಂದು ಹೇಳಿ ನಿನ್ನ ಮುಂದೆ ಬಂದು ನಿಂತೀವಿ. ಆ ಕಾಡ್ಗಿಚ್ಚಿನಿಂದ ಪೀಡಿತವಾದಂತಹ ಆನೆಗೆ ಯಾವ ರೀತಿ ಗಂಗಾಜಲ ಸಿಗ್ತದೆ ನೋಡು, ಅದೇ ಎಷ್ಟು ತೃಪ್ತಿ ಆಗ್ತದೆ. ಹಂಗೆ ನನಗೆ ನೀನು ಸಿಕ್ಕಿಯಪ್ಪ, ನೀನು ನಮಗೆ ಅನುಗ್ರಹ ಮಾಡು. ಸಮಾಗತಾಸ್ತೆ ಬಹಿರಂತರಾತ್ಮನ್ ಕಿಂ ವಾದ್ಯ ವಿಜ್ಞಾಪಮಶೇಷ ಸಾಕ್ಷಿಣ. ಬ್ರಹ್ಮದೇವರು ಹೇಳ್ತಾರಂತಂದ್ರೆ ಅಲ್ಲಿ ನೋಡು, ನೀನು ನಮಗ ಹೊರಗೂ ಒಳಗೂ ಎಲ್ಲ ಕಡೆ ನಿಯಾಮಕ. ನೀನು ನಾವು ಯಾಕೆ ಬಂದೀವಿ ಅಂತಂದೇಳಿ ನಾನು ನಿಮಗೆ ಹೇಳೋ ಕಾರಣ ಇಲ್ಲ. ನಿಮಗ ನಾ ಮತ್ತ ಇದಕ್ ಬಂದೀವಿ ಅಂತ ಹೇಳೋ ಕಾರಣ ಇಲ್ಲ. ಸಮಾಗತಾಸ್ತೆ ಬಹಿರಂತರಾತ್ಮನ್, ಹೊರಗೂ ಒಳಗೂ ನೀವು ಒಳಗಿದ್ದು ನೋಡ್ಲಿಕ್ಕತ್ತಿ. ಕಿಂವಾ ಅದ್ಯ ವಿಜ್ಞಾಪ್ಯಂ, ನಾವು ನಿಮಗೆ ಕೇಳಬೇಕು ಅಂತನ್ನೋದಿಲ್ಲ. ಅಶೇಷವೆಲ್ಲವೂ ಕೂಡ ನೀನೇ ಸಾಕ್ಷಿಯಾಗಿದ್ದು ನಿನಗೆ ಗೊತ್ತದ ಎಲ್ಲ. ನೀನು ಬರೀ ಅದ್ರ ಹೇಳಬೇಕು. ಅಹಂ ಗಿರಿ, ನಾನು ಈ ಎಲ್ಲ ದೇವತೆಗಳು, ಈ ಎಲ್ಲ ರುದ್ರದೇವರು, ದಕ್ಷ ಪ್ರಜಾಪತಿ ಇವರೆಲ್ಲ ಬಂದು ಕೂತಾರೆ. ಎದಕ್ಕಂತಂದ್ರೆ ನಿನ್ನಿಂದ ನಮಗೆ ಅನುಗ್ರಹ ಆಗ್ಬೇಕಾಗಿದೆ, ಅದನ್ನು ನೀನು ತಿಳಿಸು ಅಂತಂದಾಗ ಆಗ ಶುಕಾಚಾರ್ಯ ಹೇಳ್ತಾರೆ, ಏವಂ ವಿರಿಂಚಾದಿ ವಿರೀಡಿತಂ ವಿಜ್ಞಾಯ ತೇಷಾಂ ಹೃದಯಂ ತಥೈವ ಜಗಾದ ಜೀಮೂತ ಗಂಭೀರಯಾಗಿರ ಬದ್ಧಾಂಜಲಿಂ ಸಂಹೃತಮಾತ್ಮನಂ. ಈ ರೀತಿಯಾಗಿ ಹೃದ್ಗದವಾದಂತಹ ಎಲ್ಲ ವಿಚಾರವನ್ನೆಲ್ಲ ಕೇಳಿ ದೇವತೆಗಳು ಹೇಳ್ತಾನೆ, ಏಕ ಏವ ಈಶ್ವರ ಅಸ್ಮಿನ್ ಸುರಕಾರ್ಯೇ ಸುರೇಶ್ವರ ವಿಹರ್ತು ಕಾಮಸ್ಥಾನಾಹ ಸಮುದ್ರೋನ್ಮಥನಾದಿಭಿಹಿ. ನೋಡು, ದೇವತೆಗಳ ಇಷ್ಟ ಸಾಧನ ದೇವೇಶನಾದಂಥ ಪರಮಾತ್ಮ ಯಾರ ಸಹಾಯ ಇಲ್ಲದೇನೆ ಸಮುದ್ರ ಮಥನ ಮಾಡಿ ಕೂರ್ಮರು ಧನ್ವಂತರಿ ಅವತಾರ ಮಾಡೋದು ಇದು ಲೀಲೆ. ಅದನ್ನೆಲ್ಲ ತೋರಿಸ್ಬೇಕಾಗಿದೆ. ತನ್ನ ಧನ್ವಂತರಿ ರೂಪ, ತನ್ನ ಕೂರ್ಮ ರೂಪ, ಇದನ್ನೆಲ್ಲ ತೋರಿಸ್ಬೇಕಾಗಿದೆ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಹಂತ ಬ್ರಹ್ಮನ್. ಹರೇ ಹೇ ಬ್ರಹ್ಮ, ಹೇ ಶಂಭೋ, ಹೇ ದೇವಾಹ ಮಮ ಭಾಷಿತಂ, ನಾ ಹೇಳೋದನ್ನ ಕೇಳ್ರಿ. ಶೃಣ್ವತಾಂ ಅವಹಿತಾ ಸರ್ವೇ, ಲಕ್ಷ್ಯ ಕೊಟ್ಟು ಕೇಳ್ರಿ. ಅವಹಿತ ಅಂದ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ. ಶ್ರೇಯೋ ವಸ್ಯಾತ್ ಯಥಾಪುರ, ನಿಮಗೆಲ್ಲ ಒಳ್ಳೆಯ ಸಂಪತ್ತನ್ನು ಕೊಡೋ ಹಾಗೆ ನಾನು ಮಾಡ್ತೇನೆ. ಯಾತು ಧಾನೈಶ್ಚ ದೈತ್ಯೇಯಸ್ತಾವತ್ ಸಂಧೀರ್ ವಿಧೀಯತಾಂ. ಹಿಂದೆ ಒಂದು ಮಾತು ಹೇಳಿದ್ದ, ಅದನ್ನೇ ಮತ್ತೆ ಪುನರಾವರ್ತನೆ ಮಾಡ್ತಾನೆ. ಈಗ ನಿಮಗ ಜಗಳಾಡೋ ಟೈಮಲ್ಲಿ ಇದು ಸಂಧೀಯತಾಂ, ಅವ್ರ ಜೊತೆ ಸಂಧಾನ ಮಾಡ್ಕೊಳ್ಳಿ. ಕಾಲೇನಾನು ಗೃಹೀತೈಸ್ತೈರ್ ಯಾವದ್ವೋ ಭವ ಆತ್ಮನ, ಯಾವಾಗ ಕಾಲ ಬರ್ತದೋ ಅಲ್ಲಿವರೆಗೂ ಕೂಡ ನೀವು ಅವ್ರ ಜೊತೆ ಹಾಗೇ ಇರಬೇಕು.
ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ನೋಡ್ರಿ, ಕಾರ್ಯ ಸಾಧನೆ ಮಾಡಬೇಕು ಅಂತಂದ್ರೆ ಎಂಥ ಶತ್ರು ಆದರೂ ಕೂಡ ಸಂಧಾನ ಮಾಡ್ಕೊಳ್ಳೇಬೇಕು ಅಂತಂದು ಹೇಳಿ, ಅದಕ್ಕೆ ಅಹಿಮೂಷಿಕಯವದ್ದೇವ ಹೆರ್ತಸ್ಯ ಪದವೀಂ ಗದೈಹಿ. ಅಹಿಮೂಷಕ ನ್ಯಾಯ ಅಂತಂದು ಹೇಳ್ತಾನೆ ದೇವರು. ಏನು ಅಹಿಮೂಷಕ ನ್ಯಾಯ ಅಂತಂದ್ರೆ, ಒಬ್ಬ ಹಾವಾಡಿಗ ಇದ್ದ, ಒಳ್ಳೆ ಹಾವನ್ನು ತಂದು ಸಾಕಿದ್ದ. ಪುಂಗಿ ಓದಿದ್ರೆ ಅದು ಹಾವು ಹಿಂಗೆ 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 ಮಾಡ್ತಿತ್ತು. ಯಾವಾಗಲೂ ಅದನ್ನು ತಗೊಂಡು ಅಡ್ಡಾಡ್ತಿದ್ದ. ಈ ಹಾವು ಮತ್ತು ಅದನ್ನು ಸಾಕಬೇಕು ಅಂತಂದ್ರೆ ಅದಕ್ಕೊಂದು ಏನಾದರೂ ಆಹಾರ ಕೊಡ್ಬೇಕಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಒಂದು ಇಲಿಯನ್ನು ಅದಕ್ಕೆ ಆಹಾರವಾಗಿ ಕೊಟ್ಟ. ಆ ಹಾವು ಭಾರಿ ಶಾಣ ಇತ್ತದು. ಅದೇನು ಮಾಡ್ತು ಅಂತಂದ್ರೆ, ದಿವಸ ಇವ ಇಲ್ಲಿ ಹಾಕ್ತಾನ, ನಾ ತಿಂತೀನಿ, ಯಾಕೋ ಸರಿ ಹೋಗ್ತಾ ಇಲ್ಲ, ಒಂದು ದಿವಸ ಸುಮ್ಬಿಟ್ಟು ಬಿಡೋಣ ಅಂತ ಸುಮ್ಬಿಟ್ಟ ನಾಗರಾಜ. ಇಲ್ಲಿ ಅಂತ ತಿನ್ನವ ಯಾಕೋ ತಿಂದಿಲ್ಲ ಇವ ಅಂತಂದು ಹೇಳಿ, ಅದಕ್ಕೆ ಅದು ಹೇಳ್ತಾರೆ, ನೋಡು ಸುಳ್ಳೆ, ಈಗ ನೀನು ತಿನ್ಬಿಟ್ರೆ ನೀ ಸತ್ತೋಗ್ಬಿಡ್ತಿ. ಅದ್ರ ಬದಲು ಏನು ಮಾಡೋಣ ಅಂದ್ರೆ ಇಬ್ರು ಓಡೋಗೋಣ. ಇಬ್ರು ಹೆಂಗೆ ಸಾಧ್ಯ? ಹೆಂಗೆ ಸಾಧ್ಯ ಅಂತಂದ್ರೆ, ನಿನಗೆ ಒಂದು ಕೃತಿ ಇದೆ, ಭಾರಿ ಟೆಕ್ನಿಕ್. ನಿನಗೇನು ಮುಂದಿನ 2 ಹಲ್ಲವಲ್ಲ, ಅದ್ರಲ್ಲಿಂದ ಎಲ್ಲಾನು ಕಡ್ದು ಹಾಕ್ತೀನಿ. ಈ ಏನು ಬಿಲ ಇದೆ ನಮ್ದೇನು ಬುಟ್ಟಿ, ಅದನ್ನು ಕಡ್ದ್ಬಿಡು ನೀನು. ನನ್ನ ಹಲ್ಲಿಂದ ಕಡಿಲಿಕ್ಕೆ ಆಗಂಗಲ್ಲ, ನಿನ್ನ ಹಲ್ಲಿಂದ ಆದ್ರೆ ನೀವು ಚೆನ್ನಾಗಿ ಕಡಿತಿ 2 ಹಲ್ಲಿಂದ. ಇದಕ್ಕೂ 2 ಅಲ್ಲ, ದೂರ ದೂರ ಕೊಟ್ಟ ದೇವ್ರು. ಕಡಿದ್ರೆ ವಿಷ ಅಷ್ಟೇ ಹೋಗ್ತದೆ, ಹೊರತು ಮತ್ತೇನಾಗಂಗಲ್ಲ. ಅದಕ್ಕೆ ನೀನು ಆ ಬಿಲ ಮಾಡಿಬಿಡು, ಆ ಬುಟ್ಟಿಗೆ ತೂತು ಮಾಡು, ನೀನು ಹೋಗು, ನಾನು ಹೋಗ್ತೇನೆ ಅಂತ ಹೇಳಿ ಇಲ್ಲಿ ಜೊತೆ ಒಂದು ವ್ಯವಸ್ಥೆ ಮಾಡ್ಕೊತ. ಪಾಪ ಇಲ್ಲಿ ಅಂತಂದ, ಹೌದಲ್ಲೋ ಇವ ತಿನ್ಲಿಲ್ಲ ಅನ್ನೋದಕ್ಕೆ ಅದೇ ಬುಟ್ಟಿ ಒಳಗಿಂದ ಹೋಗ್ಬಿಡ್ಬೋದು ನಾವು ಅಂತಂದು ಹೇಳಿ ಪಾಪ ಕುತ್ಕೊಂಡೆಲ್ಲ ಕಡಿತು. ಕಡ್ದೆಲ್ಲ ಆದಮೇಲೆ, ನೋಡು ಕಡ್ದೀನಿ ಅಂತಂದು ತೋರಿಸ್ತು. ಹೌದಾ ಸರಿ, ಮತ್ತೆ ಇದ್ರಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಬರ್ತದಿಲ್ಲ, ನಾನು ನೋಡಿ ಬರ್ತೀನಿ ತಡಿ ಅಂತಂದೇಳಿ ಹಾವು ಹೊರಗೆ ಹೋತು. ಹೊರಗೆ ಹೋತು ಅಂತ ಕೂಡ, ಪೂರ್ಣ ಬರ್ಬೋದು, ಹೊರಗೆ ಬರ್ಬೋದು, ನೀನು ಬಾ ಇನ್ನ ಅಂತ ಆಯ್ತು ಅಂತಂದೇಳಿ ಪಾಪ ಅದು ಇಲ್ಲಿ ವಿಚಾರ ಮಾಡ್ತು. ಹೊರಗೆ ಇನ್ನೇನು ಹೊರಗೆ ಹೋಗ್ಬಿಡ್ಬೋದು ಅಂತಂದು ಹೇಳಿ ಬಿಡಿಸ್ಕೊಂಡು ಹೊರಗೆ ಹೋಗ್ಬಿಡ್ತು. ಹೊರಗೆ ಹೋದರೆ ಹಾವು ಬಾಯಿ ತಕೊಂಡು ಕೂತಿತ್ತಲ್ಲಿ. ಕರೆಕ್ಟ್ ಅದ್ರ ಬಾಯಾಗ ಹೋಯ್ತು, ಗಬಕ್ ಅಂತ ತಿಂದ್ಬಿಡ್ತು. ಇದರಲ್ಲಿಂದ ಅರ್ಥ ಆಯಿತು, ಕಾರ್ಯ ಸಾಧನೆಗೆ ಸ್ವಲ್ಪ ವಿಚಾರ ಮಾಡಿ ಮಾಡಬೇಕು ಅಂತ ಹೇಳಿ ಈ ಒಂದು ಉಪಾಯವನ್ನು ದೇವತೆಗಳಿಗೆ ದೇವ್ರು ಹೇಳ್ತಾನೆ. ನೀವು ಹಾವಿನಗತ್ತೆ ತಲೆ ಓಡಿಸ್ರಿ, ಈಗೇನಾಗಬೇಕಾಗದ, ನಿಮಗೆ ಅಮರತ್ವ ಸಿಗಬೇಕಾಗದ. ಸೊ ನೀವು ಅವ್ರ ಜೊತೆ ಸಂಧಾನ ಮಾಡ್ಕೊಳ್ರಿ. ಏನು ಮಾಡ್ರಿ, ಅಮೃತೋತ್ಪಾದನೆ ಯತ್ನ ಕ್ರಿಯತಾಂ ಅವಿಲಂಬಿತಾಂ. ನೀವು ಅಮೃತವನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ನೀವು ಒಬ್ಬರಿಂದ ಆಗೋದಿಲ್ಲ, ಅಸುರರೆಲ್ಲ ಬೇಕು, ಅವ್ರ ಹೆಲ್ಪ್ ಬೇಕು. ಯಸ್ಯ ಪೀತಸ್ಯ ವೈ ಜಂತು ಮೃತ್ಯುಗ್ರಸ್ತೋ ಅಮರೋ ಭವೇತ್. ಅಮೃತ ಕುಡಿಯೋದ್ರಿಂದ ಏನಾಗ್ತದ ಅಂತಂದ್ರೆ, ಮೃತ್ಯುವಶನಾದಂತಹ ವ್ಯಕ್ತಿಯು ಕೂಡ ಅಮರತ್ವನಾಗ್ತಾನೆ, ಅವನಿಗೆ ಅಮರತ್ವ ಬರ್ತದೆ. ಕ್ಷಿತ್ವ ಕ್ಷೀರದೋ ಸರ್ವಾಹ, ಎಲ್ಲ ಕ್ಷೀರ ಸಮುದ್ರದಲ್ಲಿ ಎಲ್ಲ ಎಲೆಬಳ್ಳಿಗಳನ್ನೆಲ್ಲ ಹಾಕಿ ಮಂದರ ಪರ್ವತನ ತಂದಿಡ್ರಿ, ವಾಸುಕಿಯನ್ನೇ ಹಗ್ಗವಾಗಿ ಮಾಡಿ, ಹೆಂಗ ಸಹಾಯೇನ ಮಯಾ ದೇವಾಹ. ನೋಡ್ರಿ, ನನಗ ಸಹಾಯದಿಂದ ಆಲಸ್ಯ ಬಿಟ್ಟು ಮಾಡ್ರಿ. ಏನು ಅನ್ಯೋನ್ಯ ಸಹಾಯ ಮಾಡ್ಬೇಕು, ನೀವೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅವರೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಯೂಯಂ ತದನುಮೋದಸ್ವ. ಅವ್ರು ಹೆಂಗಂತಾರ ಅದಕ್ಕೆ ಹ್ಞೂ ಅನ್ಕೋತ ಹೋರಿ ನೀವು. ಅವ್ರೇನಂದ್ರು ಎಸ್ ರೈಟ್ ಓಕೆ ಅಂತಂದೇಳಿ. ನ ಭೈತವ್ಯಂ ಕಾಲಕೂಟ್ಯಾಗ್ಯಂ. ಈ ರೀತಿಯಾಗಿ ಕಾಲಕೂಟ ವಿಷಕ್ಕೆ ಭಯ ಪಡಬೇಡ್ರಿ. ಲೋಭಕ್ ಕಾರ್ಯೋ ನ ಓಜಾತಃ. ಲೋಭ ಮಾಡಬೇಡ್ರಿ. ಎಲ್ಲ ಹಿಂಟು ಕೊಟ್ಬಿಟ್ಟ ದೇವರು, ಏನೇನು ಮಾಡ್ಬೇಕು ಏನೇನು ಮಾಡಬಾರ್ದು ಅಂತಂದೇಳಿ. ಇತಿ ದೇವಾನ್ ಸಮಾಧಿಶನ್ ಭಗವಾನ್ ಪುರುಷೋತ್ತಮ ತೇಷಾಂ ಅಂತರ್ಧದೆ. ಇಷ್ಟು ಹೇಳಿ ದೇವರು ಅಂತರ್ಧಾನನಾಗ್ಬಿಟ್ಟ. ಅಷ್ಟೇ ಅಲ್ಲ, ಅಥ ತಸ್ಮೇ ಭಗವತೆ ನಮಸ್ಕೃತ್ಯ ಪಿತಾಮಹ. ಅವರೆಲ್ಲರೂ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಭವತ್ತಃ ಜಗ್ಮಸುಸ್ವಂಸಂ ಧಾಮ ತಮ್ಮ ಮನೆಗೆ ಹೋದ್ರು. ಹೋಗಿ ಅವ್ರೇನ್ ಮಾಡ್ತಾರಂದ್ರೆ ಬಲಿ ಕಡೆ ಫಸ್ಟಿಗೆ ಹೋಗ್ತಾರೆ. ಎಲ್ಲಾ ದೇವತೆಗಳು ಇಂದ್ರನ ಮುಂದೆ ಮಾಡಿಕೊಂಡು ಬಲಿ ಕಡೆ ಹೋಗಿ ಆ ಬಲಿಯನ್ನ ದೃಷ್ಟ್ವಾರೀನ್, ಓ ಎಲ್ಲ ವಿರೋಧ ಪಕ್ಷದವ್ರು ಬಂದ್ಬಿಟ್ಟಾರಲ್ಲ, ಏನಿದು ಅಂತಂದು ಕೇಳಿದಾಗ, ನ್ಯಷೇಧತ್ ದೈತ್ಯರಾಟ್ ಶುದ್ಧೆ ಸಂಧಿ ವಿಗ್ರಹ ಕಾಲವಿತ್.
ಅವನಿಗೂ ಗೊತ್ತಾಯ್ತು, ಓ ಸಂಧಿ ಮಾಡ್ಲಿಕ್ಕೆ ಬಂದಾರ ಅಂತಂದು ಹೇಳಿ ಬಂದ್ರು. ಎಲ್ಲಾರು ಹೆಂಗ್ ಬಂದಿದ್ರು ಅಂದ್ರೆ ಆಯುಧವನ್ನೆಲ್ಲ ಬಿಟ್ಟು ಬಂದಿದ್ರು. ಬರೇ ಕೈನಿಂದ ಬಂದಿದ್ದನ್ನು ನೋಡಿ ಸಂಧಿಗೆ ಬಂದಿದ್ದಾರೆ ಅಂತ ಹೇಳಿ ತೇ ವೈ ರೋಚನಿ ಮಾಸಿಂ ಗುಪ್ತಂ ಚಾಸುರಯೂತಪೈ ಬಲಿ ಎಲ್ಲ ಲೋಕ ಗೆದ್ದುಕೊಂಡು ಎಲ್ಲ ಐಶ್ವರ್ಯವನ್ನು ಢಿಗ್ಗಾಗಿ ಬೆಟ್ಟದಂಗೆ ಮಾಡಿಟ್ಬಿಟ್ಟಿದ್ದ. ಎಲ್ಲಾರು ನೋಡ್ತಾ ಇದ್ದಾರೆ. ಅಷ್ಟ ಐಶ್ವರ್ಯ ಮಧ್ಯದಲ್ಲಿ ಸಿಂಹಾಸನ ಹಾಕೊಂಡು ಕೂತಿದ್ದವನು. ಮಹೇಂದ್ರ ಶ್ಲಟ್ನಯ ವಾಚ ಸಾಂತಯಿತ್ವ ಮಹಾಮತಿ, ಮಹಾಬುದ್ಧಿಯಾದಂಥ ಮಹೇಂದ್ರ ಅವನು ಸಮಾಧಾನದಿಂದ ಕೂಟದಿಂದ ಅವನನ್ನು ಸಂಭಾಳಿಸ್ಲಿಕ್ಕಾಗಿ ಬಲಿಯ ಜೊತೆಗೆ ಹೇಳ್ತಾನೆ. ತೇ ಅನ್ವರೋಚಂತಂ ದೈತ್ಯಸ್ತಂ ತತ್ರಾಸ್ತೆ ಸೇ ಅಸುರಾಧಿಪ ಶಂಭರೋ ಅರಿಷ್ಟನೇಮಿಶ್ಚ ಏಜ ತ್ರಿಪುರವಾಸಿನಃ. ಅದು ಅಲ್ಲಿದ್ದಂತಹ ಶಂಭರ, ಅರಿಷ್ಟನೇಮಿ, ತ್ರಿಪುರವಾಸಿ ಇವರೆಲ್ಲರೂ ಕೂಡ ಆ ಮಾತನ್ನೆಲ್ಲ ಕೇಳ್ತಾ ಇದ್ರು. ತಥೋ ದೇವಾಸುರ ಕೃತ್ವ ಸಂವಿಧಂ ಕೃತ ಸೌರಭ ಚಕ್ರೂರು ಅಮೃತ ಮದ್ದಾತೆ ಪರಂತಪ. ನೋಡ್ರಪ್ಪ, ನಾವೆಲ್ಲರೂ ಕೂಡ ಸೇರಿ ಅಮೃತ ಮಥನ ಮಾಡೋಣ. ತತಸ್ಥೆ ಮಂದರಗಿರಿಂ, ಎಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಸೇರಿ ಕುಡಿಯೋಣ ಅಂತಂದೇಳಿ ಹೇಳಿದ್ರು. ತತಸ್ಥೆ ಮಂದರಗಿರಿಂ ಓಜಸ್ವ ಉತ್ಪಾತ್ಯ ದುರ್ಮದ ನ ದಂತ ಉದಧಿ ನಿನ್ಯು ಶಕ್ತ ಪರಿಘ ಬಾಹವ. ಎಲ್ಲ ದೇವತೆಗಳು ಹೋದ್ರು, ದೇವದಾನರು ಹೋಗಿ ಸಿಂಹನಾದವನ ಗೈದು ಅಮೃತ ಮಂತಕ್ಕ ಫಸ್ಟ್ ಏನ್ ಬೇಕು, ಕಡಗೋಲು ಹುಡುಕ್ಬೇಕು. ಕಡಗೋಲು ಹುಡುಕ್ಬೇಕು ಅಂದ್ರೇನು, ಮಂದರಗಿರಿ ಅದನ್ನ ಎತ್ತಲಿಕ್ಕೆ ಹೋದ್ರೆ ಇವರೆಲ್ಲ ಶಾಣ್ಯಾರ ಕಡಗೋಲು ತಂದು ಹಾಕೊಂಡು ಅಂತಂದು ಹೇಳಿ ಅಲ್ಲಿ ಹೋಗಿ ಅದನ್ನೆಲ್ಲ ಎತ್ತಿ ತಂದು ಕ್ಷೀರ ಸಮುದ್ರದ ಹಾಕಿದ್ರು. ಯಾಕೆ ಅದನ್ನ ಹೇಳ್ತಾರ ಅಂತಂದ್ರೆ ಅದು ಶಿವನ ವರ ಇತ್ತು ಮಂದರ ಪರ್ವತಕ್ಕೆ. ಏನು ಅಂತಂದ್ರೆ ಯಾರೂ ಕೂಡ ಅದನ್ನೇ ಎತ್ತಲಿಕ್ಕಾಗಬಾರ್ದು ಅಂತಂದು ಹೇಳಿ ಅದಕ್ಕೆ ಬ್ರಹ್ಮದೇವರನ್ನು ಪ್ರಾರ್ಥನಾ ಮಾಡಿದ್ರು. ಅಯಾನಾಸಯ, ನಾವಿದನ್ನು ಎತ್ತಿ ಗರುಡನ ಹೆಗಲ ಮೇಲೆ ಇರಿಸಿ. ದೇವರು ಶ್ರೀಮದಾಚಾರ್ಯ ಇದನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ. ಇವರಿಗೆ ಬೆಟ್ಟ ಎತ್ತಲಿಕ್ಕೂ ಆಗಲಿಲ್ಲಂತೆ. ಭಾಗವತದಲ್ಲಿ ಸುಮ್ಮನೆ ತಂದು ಬಿಟ್ರು ಅಂತಂದು ಹೇಳ್ತಾರೆ. ತಾತ್ಪರ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಬೆಟ್ಟ ಎತ್ತಲಿಕ್ಕಾಗಲಿಲ್ಲ ಸ್ವಾಮಿ ಅಂತ ಮತ್ತೆ ದೇವರನ್ನು ಪ್ರಾರ್ಥನೆ ಮಾಡುವ. ದೇವರೇ ಏನಪ್ಪಾ ಅಂತಂದ್ರೆ ಅದನ್ನು ಎತ್ತಿ ಗರುಡನ ಮೇಲೆ ಇಡ್ತಾನೆ. ಗರುಡ ತಂದು ಇಡ್ತಾನ, ಇಟ್ರು ಏನದ ತಳಕ್ ಹೋಗ್ತಾ ಇರ್ತದೆ. ಅಷ್ಟಾದ ಮೇಲೆ ಸ್ವಲ್ಪ ಮುಂದೆ ಬಂದ ತಕ್ಷಣ ದುರೋಭಾರದ ಸ್ವಲ್ಪ ದೂರ ಬಂದ ತಕ್ಷಣ ಇಂದ್ರ ಬಲಿ ಎಲ್ಲರೂ ಸೋತರಾಗ್ಬಿಟ್ರು. ಬೆಟ್ಟ ತಳಗ್ ಬರ್ಲಿಕ್ಕೆ ಹತ್ಬಿಡ್ತು. ಅವಾಗ ಮತ್ತೇನಪ್ಪಾ ಅಂತಂದ್ರೆ ಆ ಬಂಗಾರದ ಬೆಟ್ಟ ಅಂತಾನೆ ಎತ್ತಲಿಕ್ಕೆ ದೇವದಾನರೆಲ್ಲ ಆ ಪರ್ವತ ಬಿದ್ರೆ ಅವರೆಲ್ಲ ಪುಡಿ ಪುಡಿ ಆದ್ರು ಅಂತ ಹೇಳ್ತದೆ ಭಾಗವತ. ತಾಂ ತಥಾ ಭಗವನ್ ಮನಸೋ ಭಗ್ನ ಬಾಹೂರ್ ಕಂದರವಾನ್. ಅದರಲ್ಲಿ ಒದ್ದಾಡ್ತಾ ಇರುವಂತವ್ರನ್ನ ನೋಡಿ ಗರುಡಧ್ವಜನಾದಂಥ ಪರಮಾತ್ಮನೇ ಬರ್ತಾನೆ. ಗಿರಿಂಪಾತ ವಿನಿಷ್ಟಾನ್ ವಿಲೋಕ್ಯಾನ್ ದಾನವಾನ್ ಈಕ್ಷಯ ಜೀವಯಾಮಾಸ. ದೇವ್ರ ಏನ್ ಮಾಡ್ತಾನೆ ಗೊತ್ತಾ, ಈಕ್ಷಯ ಜೀವಯಾಮಾಸ. ನೋಡಿದ ತಕ್ಷಣ ಬದುಕ್ತಾರಂತ್ರಿ. ನೋಡಿದ ತಕ್ಷಣ ದೇವರ ನೋಡಿದ ತಕ್ಷಣ ನಿರ್ಜರಾನ್ ನಿರ್ಗುಣಾನ್, ಏನೇನೇನೇನೇನು ಒಂದು ಸಣ್ಣ ನೋವಾಗಿರಲ್ಲ. ಜರ ಅಂದ್ರೆ ಮುಪ್ಪು, ನಿರ್ಜರಾನ್ ಮುಪ್ಪಿಲ್ಲದ ಇರುವಂತೆ ಆಗ್ತಾರೆ. ಹಿಂದಿನಂತೆ ಎಲ್ಲ ನೆಟ್ಟಗಾದ್ರು. ಆ ರೀತಿಯಾಗಿ ಕೃಷ್ಣನ ಆ ಒಂದು ಗರ್ಭದ ಪರೀಕ್ಷತ್ ರಾಜ ಹುಟ್ಟುವಾಗ ಕೇಳ್ತೀವಲ್ಲ ನಾವು, ಉತ್ತರೆಯ ಗರ್ಭದಲ್ಲಿ ಹೋಗಿ ಒಳಗೆ ಹೋಗಿ ಎಲ್ಲ ಮಾಡಿದ. ಹೊರಗಡೆ ನಿಂತೆ ಕಾಪಾಡಬೇಕಾಗಿದ್ರೆ ಒಳಗೆ ಹೋಗೋದಿತ್ತೇನು. ಅಲ್ಲಿ ಒಂಥರ ಪ್ರಯೋಗ, ಇಲ್ಲಿ ಒಂಥರ. ದೇವರು ತನ್ನನ್ನು ತಾನು ಎಲ್ಲ ಕಡೆಗೂ ಕೂಡ ತೋರಿಸ್ತಾನ ಆ ರೀತಿಯಾಗಿ. ಇಲ್ಲಿ ಹೆಂಗ್ ಮಾಡಿದ, ಬರೀ ನೋಡಿದ ಅಷ್ಟೇ. ಅವ್ರೇನು ದಾಸರು ಹೇಳ್ತಾರಲ್ಲ, ಕುಡಿಗಣ್ಣಿನಿಂದ ನೋಡು. ದೇವರು ಪೂರ್ಣ ನೋಡೋದಲ್ಲ, ಸಣ್ಣ ದೃಷ್ಟಿ ಬಿದ್ದರೆ ಸಾಕು ನಾವು ಉದ್ಧಾರ ಆಗ್ತೇವೆ. ಹಾಗೆ ಈಕ್ಷಯ ಜೀವಯಾಮಾಸ ನಿರ್ಜರಾನ್ ನಿವೃಣಾನ್ ಯಥಾ ಅಂತಂದು ಹೇಳಿ ಗಿರಿಂಚ ಆರೋಪ ಗರುಡೆ ಹಸ್ತೆ ನೈಕೇನ ಲೀಲೆಯ ಆರುಹ್ಯ ಪ್ರಲಯಾವಬ್ಧಿಂ ಸುರಗಣೇರುತ. ಈ ರೀತಿಯಾಗಿ ಒಂದೇ ಕೈಯಲ್ಲಿ ಬೆಟ್ಟವನ್ನು ಎತ್ತುಕೊಂಡು ಗರುಡನ ಮೇಲೆ ಏರಿ ತಾನೂ ಕೂಡ ದೇವರಾದ ಸಮುದ್ರ ಬಂದು ಹೇಳ್ದ. ಎಲ್ಲಿ ಕ್ಷೀರ ಸಾಗುತ್ತ ಹತ್ರ ಬಂದು ಹೇಳಿದ್ರು. ಅವರೋಹ್ಯ ಗಿರಿಂ ಸ್ಕಂದಾತ್ ಸುಪರ್ಣಾತ್ ಪತತಾಂ ಇವ ಯಯೋ ಜಲಾಂತರ ಉತ್ಸೃಜ್ಯ ಹರಿಣಾಂ ವಿಸರ್ಜತ. ಬಿಟ್ರು.
ಬಿಟ್ಟ ತಕ್ಷಣ ಆಗ ಏನಪ್ಪಾ ಅಂತಂದ್ರೆ ವಾಸುಕಿ ಕಡಿಲಿಕ್ಕೆ ಬೇಕಲ್ಲ, ಕಡಗೋಲ್ ಬಂತು, ಕಡಿಲಿಕ್ಕೆ ಬೇಕಲ್ಲ. ಇವಾಗ ಕಡಗೋಲಕ್ಕ ವಾಸುಕಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ನಾ ಬರಂಗಲ್ಲ ಅಂತ ನಾ ಬರಂಗಲ್ಲ ಅಂತ ಕಣ. ತೇ ನಾಗರಾಜ ಮಾಮಂತ್ರ ಫಲಭಾಗೇನ ವಾಸುಕಿ, ಅಣ್ಣ ಅಮೃತದಾಗ ನಿನಗೂ ಒಂದು ಪಾಲ್ ಕೊಡ್ತೀವಿ ಬಾಣ ಅಂತಂದ್ರು. ಅವನಿಗೆ ಹಬ್ಬ ಅಮರತ್ವದ ಒಂದು ಸಿದ್ಧಿ ಆಗತ್ತೆ. ಸಾಯೋದೇ ಇಲ್ಲ ಅಂದ್ರೆ ಅಮೃತ ಸಿಗ್ತದೆ ಅಂದ್ಕೊಂಡು ಪರಿಧಾಯಾಗಿರೋ ತಸ್ಮಿನ್, ಆಯ್ತು ಓಕೆ ಡನ್ ನಾ ಬರ್ತೇನೆ ಅಂತಂದು ಹೇಳಿ ಅವನನ್ನು ಕರ್ಕೊಂಡು ಹೊಂಟ್ರು. ಆರೇ ಭಿರೇ ಸುರ ಯತ್ತ ಅಮೃತಾರ್ಥೆ ಕುರುದ್ವ ಹರಿಂ ಪುರಸ್ತಾ ಜಗೃಹೇ ಪೂರ್ವಂ ದೇವಾಸ್ತತೋ ಭವನ್. ದೇವತೆಗಳೆಲ್ಲ ಸನ್ನದ್ಧರಾಗಿದ್ರು. ಆಗ ದೇವತೆಗಳೆಲ್ಲ ಎಡಭಾಗವನ್ನು ಮುಂದಿನ ಭಾಗ ಹಿಡ್ಕೊಂಡು ನಿಂತರು. ನಾವು ಕಡಿಯೋದು ಅಂತಂದೆ ತನ್ನೈಚ್ಛನ್ ದೈತ್ಯ ಪದಯ. ದೈತ್ರು ನಾವು ಪುಚ್ಛ ಭಾಗ, ಇದು ತುಚ್ಛ, ನಾವು ಹಿಡಿಯಂಗಿಲ್ಲ ಅಂದ್ರು. ಇಲ್ಲ ನಾವು ಬಿಡಂಗಿಲ್ಲ, ನೀವು ನ ಗೃಹ್ಣೀಯಾಮೋ ವಯಂ ಪುಚ್ಛಂ ಹೇರಂಬ ಅಮಂಗಲಂ. ದೈತ್ರಿಗೂ ಗೊತ್ತರಿ ಯಾವ್ದು ಅಮಂಗಲ ಯಾವ್ದು ಮಂಗಲ ಅಂತ ಹೇಳಿ. ನಾವೆಲ್ಲ ಮುಟ್ಟಂಗಲ್ಲ. ಸ್ವಾಧ್ಯಾಯ ಶ್ರುತ ಸಂಪನ್ನ ಪ್ರಖ್ಯಾಯ ಜನ್ಮಕರ್ಮ ಬಿ. ನಾವೆಲ್ಲ ಸ್ವಾಧ್ಯಾಯವನ್ನು ಮಾಡಿದಂಥವ್ರು, ಶುದ್ಧ ಕುಲಾಚಾರದಲ್ಲಿ ಬಂದವರು, ನಾವೆಲ್ಲ ಮುಟ್ಟಂಗಲ್ಲ ಅಂತ ಹೇಳ್ತಾರೆ. ಇತಿ ತೂಷ್ಣಿಂ ಸ್ಥಿತಾನ್, ಸುಮ್ ನಿಂತು ಬಿಟ್ರ ಅವ್ರೆಲ್ಲ. ಸ್ಮಯ ಮಾನವ ಜಾಗ್ರಂ ಪುಚ್ಚಂ ಜಗ್ರಾಹ ಸಾಮರಹ. ನಗತಾನ್ ದೇವರು. ಕೂಡಲೇ ಕೃತಸ್ಥಾನ ವಿಭಾಗ ಏವಂ ಕಶ್ಯಪನಂದನ ಇಷ್ಟು ಹೇಳಿದ ತಕ್ಷಣನೇ ಬಮಂತು ಮತ್ತು ದೇವತೆಗಳನ್ನ ಬಿಟ್ಟು ಈ ಕಡೆ ಬಂದ್ರು. ಈ ಕಡೆ ಬಂದು ಏನ್ ಮಾಡ್ತಾರ ಅಂತಂದ್ರೆ, ಅವರೆಲ್ಲರೂ ಏನಪ್ಪಾ ಅಂತಂದ್ರೆ ದೇವರು ಒಂದು ಮಾತು ಹೇಳಿ ಕಳಿಸಿದ್ದ. ಏನು ಗೊತ್ತಾ, ಅವ್ರಿಗೆ ಯಾವುದು ವಿರೋಧ ಮಾಡಬೇಡ್ರಿ ಅಂತ ಹೇಳಿದ್ದ. ಅದಕ್ಕೆ ಮತ್ ಪುಚ್ಛ ಭಾಗ ಬೇಡ ಅಂತಂದ್ರೆ ಮತ್ತ ಅರ್ಥ ಏನು, ನಾವು ಮುಂದೆ ನಿಂದಿರ್ತೇವೆ ನೀವು ಹಿಂದಿಂದ್ರಿ ಅಂತ ಹೇಳಿ ಆಯ್ತು ಅಂತ ದೇವತೆಗಳೆಲ್ಲ ಬಾಲಿನ ಭಾಗವನ್ನು ಹಿಡಿದು ಎಲ್ಲರೂ ಕೂಡ ದೇವಾಸುರರು ಆ ಕಡಿಬೇಕು ಅಂತ ಶುರು ಮಾಡಿದ್ರು. ನೋಡ್ರಿ ಹೆಂಗ್ರಿ ಇದು ಕಡಿಲಿಕ್ಕಾಗತ್ತೆ? ಮಂಥರ ಚಲಕ್ಕ ಏನಾದ್ರೂ ಆಧಾರ ಬೇಕಲ್ಲ. ಕಡಗೋಲು ಒಳಗೆ ಹೊಂಟು ಬಿಡ್ತದ. ಕಡಿಲಿಕ್ಕೆ ಹತ್ ಕೂಡಲೇ ಒಳಗೋಪ ಧೈರ್ಯ ಮಾಡೋಪಿ ಬಲಿಬಿ. ಹೆಂಗ್ ಹಿಡಿತೀರಿ? ಆ ಬೆಟ್ಟ ಹಿಡಿಲಿಕ್ಕೆ ಹೋದ್ರಿ ಇಲ್ಲಿ ಕಡಿಲಿಕ್ಕೆ ಆಗಂಗಿಲ್ಲ. ತಳಗ್ ಹೋಗ್ತಾ ಇತ್ತು. ಇದಕ್ಕಾಗಿ ಆಸನ್ನ ಸಪುರುಷೇಣನಷ್ಟೇ ದೇವ ಬಲೀಯಸಾಹ. ಇಷ್ಟು ಬೆಟ್ಟವನ್ನ ಮುಣುಗದಂತೆ ಹಿಡಿಲಿಕ್ಕೆ ಆಗತಾ ಇದ್ದಿದ್ದಿಲ್ಲ. ಅವಾಗ ಏನ್ ಮಾಡೋದು? ಯಾರಿಗೂ ಹಿಡಿಲಿಕ್ಕೆ ಆಗಂಗಿಲ್ಲ. ದೇವತೆಗಳ ಹಿಡಿಲಿಕ್ಕೆ ಹೋದ್ರು. ವಿಲೋಕ್ಯ ವಿಘ್ನೇಶ ಗತಿಂತದೇಶ್ವರೋ ದುರಂತ ವೀರ್ಯೋ ವಿಧತಾಬ್ಜಿ ಸಂಜರಂ ಕೃತ್ವಾ ವಪು ಕಾಚ್ಯಪ. ದೇವರು ನೋಡ್ರಿ ಎಷ್ಟು ಕರುಣಾಮಯ. ತಾನೇ ಕೂರ್ಮಾವತಾರವನ್ನ ಧಾರಣೆ ಮಾಡ್ಕೊಂಡು ಬಂದು ತಳಗ ಆಧಾರವಾಗಿ ಇಡ್ತಾನೆ ದೇವರು. ಆಧಾರವಾಗಿಟ್ಟು ತಳಗ ಹೋಗದಂತೆ ಅದನ್ನು ಗಟ್ಟಿಯಾಗಿ ಹಿಡಿತಾನೆ. ತತ್ಕಾಲದಲ್ಲಿ ಸೃಷ್ಟಿ ದೇವರು. ಯಾರು ಪ್ರಾರ್ಥನೆ ಮಾಡಿದ್ರೇನು ಕೂರ್ಮಾವತಾರಕ್ಕೆ ಇಲ್ಲ, ತಾನಾಗಿ ಬಂದ ಕೆಲಸ ಮುಗಿಸ್ಬಿಟ್ಟ. ತಮುತ್ಥಿತಂ ವೀಕ್ಷ ಕುಲಾಚಲಂ. ಮತ್ತೆ ಮ್ಯಾಲ ಬಂತು ಮಂತ್ರಾಚಲ ತಳಗ ಹೋಗಿದ್ದು. ಆ ರೀತಿಯಾಗಿ ಸಮುದ್ಯತಾಂ ನಿರ್ಮಂತಿತಂ ಸುರಾಸುರಾಹ ಧಾರ ಪುಷ್ಟೇನ ಲಕ್ಷಯೋಜನ ಪ್ರಸ್ರಾರಿತ ದ್ವೀಪ ಇವ. ಹೌದು, ಒಂದು ಇಟೆ ಇತ್ತು, ಅದು ಕಡಗೋಲು. ನಮ್ಮನೆ ಕಡಗೋಲು ಇರ್ತದಲ್ಲ ಇಷ್ಟೇ. ಅದು ಉಡುಪಿನ ತಗೊಂಬಂದಿದ್ದೆ ಸಣ್ಣದ. ಹಂಗಿರ್ಲಿಲ್ಲ ಅದು. ಅದೆಷ್ಟು ದೊಡ್ಡದಿತ್ತು ಹೇಳು? 1,00,000 ಯೋಜನದಷ್ಟು ದೊಡ್ಡದಾಗಿತ್ತಂತೆ ಅದು ಪರ್ವತ. ದೊಡ್ಡ ದ್ವೀಪ, 1,00,000 ಯೋಜನ ವಿಸ್ತಾರವಾದದ್ದನ್ನ ತನ್ನ ಬೆನ್ನ ಮೇಲೆ ಹೊತ್ತಂತಹ ಕೂರ್ಮ ಅವನಿಗೆ ಹೆಂಗಾಗ್ತಿತ್ತು ಅಂತಂದ್ರೆ ಎಲ್ಲೋ ತುರಿಸಿದಂಗ ಆಗ್ತಿತ್ತಂತೆ. ಇವರು ಅಷ್ಟು ಜೋರಾಗಿ ಕಡಿದ್ರೆ. ಆ ರೀತಿಯಾಗಿ ಸುರಾಸುರೇಂದ್ರ ಭುಜವೀರ್ಯ ವೇಷಿತಂ ಪರಿಭ್ರಮಂತಂ. ಅವರೆಲ್ಲ ತಮ್ಮ ಸಾಮರ್ಥ್ಯ ಹಾಕಿ ಇಬ್ರು ದೇವದಾನವ್ರು ಎಳಿತಾ ಇದಾರ ಅದನ್ನ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಅದನ್ನ ಹೆಂಗಂದ್ರೆ ಮೇನೆ ಅಂಗಂ ಕಂಡೂಯನ ಪ್ರಮೇಯೋ. ಹಿಂಗ್ ಮಾಡ್ತೀವಲ್ಲ ನಾವು, ಹಂಗಾಗ್ತಿತ್ತಂತೆ ದೇವರಿಗೆ. ಕೆರೆತದಂತೆ ಆಗ್ತಿತ್ತು. ತಥಾ ಅಸುರಾನ್ ವಿಷದಾಸುರೇಣ ರೂಪೇಣ ತೇಷಾಂ ಬಲವೀರ್ಯ ವೀರ್ಯನ್ ಉದ್ದೀಪಯನ್ ದೇವಗಣಾಶ್ಚ ವಿಷ್ಣು ದೈವೇನ ನಾಗೇಂದ್ರ ಮಬೋಧ ರೂಪ. ಅಷ್ಟೇ ಅಲ್ಲದೇನೆ ಆಗ ಅಲ್ಲಿ ಬಲವೀರ್ಯಗಳಿಂದ ಅವಿಷ್ಟನಾದಂತ ವಾಸುಕಿಯಲ್ಲಿ ಒಂದು ರೂಪ. ಎಷ್ಟೊತ್ತನ ಕಡಿತಾರ್ರಿ ದೇವತೆಗಳು ದಾನವರು.
ಸ್ವಲ್ಪ ಹೊತ್ತು. ಆದರೆ ಪೂರ್ಣ ಅದು ಬೆಣ್ಣೆ ಬರುತ್ತಾನ, ಬೆಣ್ಣೆ ಏನಿಲ್ಲ ಅಮೃತ ಬರುತ್ತಾನೂ ಕಡಿಬೇಕಲ್ಲ, ಅಲ್ಲಿವರೆಗೂ ಕೂಡ ಶಕ್ತಿ ಬೇಕು ಅಂತಂದ್ರೆ ಅದಕ್ಕಾಗಿ ಇದನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ. ತಥಾ ಸುರಾವಿಷ, ದೇವತೆಗಳಲ್ಲಿ ಒಂದು ರೂಪ, ಅಸುರಗಳಲ್ಲಿ ಒಂದು ರೂಪ, ಬಲವೀರ್ಯ, ಯಾಕೆ ಅವ್ರಿಗೆ ಶಕ್ತಿ ಕೊಡ್ಲಿಕ್ಕಾಗಿ, ಉದ್ದೀಪಯನ್, ಅವ್ರಿಗೆಲ್ಲ ಅವ್ರನ್ನ ಉತ್ತೇಜನಗೊಳಿಸ್ಲಿಕ್ಕಾಗಿ ಒಂದು ರೂಪ, ಹಗ್ಗ ಹರಿದು ಹೋಗ್ಬಾರ್ದು ಅದಕ್ಕೆ ವಾಸುಕಿಯಲ್ಲಿ ಒಂದು ರೂಪ, ಉಪರ್ಯದಗೇಂದ್ರಂ, ಮ್ಯಾಲ್ ಹಾರ್ತಿತ್ತಂತೆ, ಅದು ಮ್ಯಾಲ್ ಹಾರ್ಲಕ್ಕ ಆಗದೇನೆ ಶ್ರೀಹರಿಯಾಗಿರುವಂತ ಒಂದು ಸಹಸ್ರ ಬಾವಿನ ರೂಪ, ಬಾಹು ಆಗಿ 1000 ಕೈಯಿಂದ ಅದು ಮ್ಯಾಲ್ ಹೋಗ್ಲಾರ್ದಂಗೆ ಹಿಡಿತಾ ಇದ್ದಾನೆ ದೇವರು. ಆ ರೀತಿಯಾಗಿ ಒಂದು ರೂಪ. ಆಕ್ರಮ್ಯ ಹಸ್ತೇನ ಸಹಸ್ರ ಬಾಹು ತಸ್ಥೋ ದಿವಿ ಬ್ರಹ್ಮ ಭವೇಂದ್ರ ಮುಖ್ಯೈ ಅಭುಷ್ಟುವದ್ಭಿ ಸುಮನೋಭಿರುಷ್ಟ. ಇಷ್ಟೆಲ್ಲ ರೂಪದಿಂದ ದೇವರು ಕೆಲಸ ಮಾಡ್ತಾ ಇದ್ದಾಗ ಬ್ರಹ್ಮಾದಿಗಳು ಕೊಡ್ತಾರೇನು, ಅವರೆಲ್ಲ ವೃಷ್ಟಿಯನ್ನ, ಹೂ ಮಳೆಯನ್ನ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಹೇಳಾರ, ಇದೇ ಶ್ಲೋಕವನ್ನೇ ಹೇಳ್ತಾರೆ ತತ್ಪರ್ಯದಲ್ಲಿ. ಉಪರ್ಯದಶ್ಚಾತ್ಮನಿ ನೇತ್ರ ಗೋತ್ರಯೋ ಪರೇಣತೆ ಪ್ರಾವಿಶತ ಸಮೇದಿತ ಮಮಂತು ರಬ್ಧಿಂ ತರಸಾ ಮದೋತ್ಕಟ ಮಹಾದ್ರಿಣಾಂ ಕ್ಷೋಭಿತ ನಕ್ರ ಚಕ್ರಂ. ದೇವರು ಉಪರ್ಯದಶ್ಚಾತ್ಮನಿ, ತಳಗೊಂದು ರೂಪ, ಮೇಲೊಂದು ರೂಪ, ಹೊರಗೊಂದು ರೂಪ, ಒಳಗೊಂದು ರೂಪ, ಪರೇಣ ಪ್ರಾವಿಶತ್, ಕಡೆಯವರಲ್ಲಿ ಒಂದು ರೂಪ. ಈ ರೀತಿಯಾಗಿ ಇದ್ದುಕೊಂಡು ಅದನ್ನ ಚೆನ್ನಾಗಿ ಕಡಿತಾ ಇದ್ದಾರೆ. ಅಹೀಂದ್ರ ಸಾಹಸ್ರ ಕರಾಲವದ್ಭಿ, ಈ ರೀತಿಯಾಗಿ ಭಾರಿ ಭಾರಿ ಜೋರ ಕಡಿಲಿಕ್ಕೆ ಕೂಡಲೇ ದಿಕ್ಕುಗಳಲ್ಲೆಲ್ಲ ಬೆಂಕಿಯಿಂದ ಶುರುವಾತು. ಪೌಲೋಮಿಕ, ಹೆಂಗ ಭಾರಿ ಕಡಗಿಚ್ಚಿನಂತೆ ಎಲ್ಲ ಆಯ್ತು. ದೇವಾಶ್ಚ, ಅವರಿಗೆಲ್ಲ ಶ್ವಾಸಾಗ್ನಿಯೇ ನಿಂತು ಹೋದು, ಯಾಕಂದ್ರೆ ಬೈಕಾಂತಿ ಅದರದು ಕಾವು ಅದು ಬರ್ತಾ ಇದೆ. ಆ ರೀತಿಯಾಗಿ ಬಂದದ್ದು. ಆಗ ಎಲ್ಲರೂ ಕೂಡ ಬೂದು ಬಣ್ಣಿನಂಗಾಗತ್ಬಿಟ್ರು, ಕಾಂತಿಹೀನರಾಗಿ. ಅದಕ್ಕೆ ದೇವರು ಮತ್ತ ಸಮಭ್ಯಷನ್ ಭಗವದ್ ಅಶ್ವಾಘನಾಹ ಸಮುದ್ರೋ, ಆಗ ದೇವರು ಮಳೆಯನ್ನು ಸುರಿಸ್ತಾನಂತೆ ಇವರಿಗೆ ಶಾಂತರಾಗಬಾರದು ಅನ್ನೋದಕ್ಕಾಗಿ. ಆ ರೀತಿಯಾಗಿ ಅಜಿತ ರೂಪಿಯಾದಂತಹ ಪರಮಾತ್ಮ ತಾನೇ ಬಂದು ಅವರೆಲ್ಲೆಲ್ಲ ನಿಂತುಕೊಂಡು ಮಥನ ಮಾಡ್ಲಿಕ್ಕೆ ಶುರು ಮಾಡಿದ. ಮೇಘಶ್ಯಾನಂ ಕನಕ ಪರಿಧಿ ಕರ್ಣಯೋ ವಿದ್ಯುತ್ ನೂರ್ಮಿರ್ಭಾಜುರ್ ದುಲಲಿತ ವನಸ್ರಗ್ಧೋ ನಕ್ತನೇತ್ರ. ಮೇಘಶ್ಯಾಮ ವರ್ಣದವನು ಪೀತಾಂಬರವನ್ನು ಹುಟ್ಟಿದ್ದಾನೆ ಆ ಅಜಿತನಾಮಕ ಪರಮಾತ್ಮ. ಕಿವಿಯಲ್ಲಿ ಮಕರ ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ. ಮಥನ್ ಎಲ್ಲವನ್ನು ಅವನು ಮಾಡ್ತಾ ಇದ್ದಾನೆ. ಜೋರ ಕಡಿಲಿಕತ್ತಾಗ ನಿರ್ಮಥ್ಯಮಾನ ದದುರೆ ವಿಷಂ, ಭಾರಿ ವಿಷ ಹೊರಗೆ ಬಂತು ನೋಡ್ರಿ. ಮಹೋಲ್ಬಣಂ ಹಾಲಾಹಲಂ, ಹೆಂಗಿತ್ತು ಭಾರಿ ಹಲಾಹಲ ವಿಷ ಅದು ಬಂತು. ಬಂದ ತಕ್ಷಣ ಏನಪ್ಪ ಅಂದ್ರೆ ತಮ್ಮ ಉಗ್ರವೇಶಂ ದಿಶಂ, ಬಂದ ತಕ್ಷಣ ಅದ್ರದ್ದು ಭಾರಿ ಶಕ್ತಿ ತಡ್ಕೊಳಿಕ್ಕಾಗ್ಲಿಲ್ಲ ಇವರಿಗೆ. ಎಲ್ಲ ದಿಕ್ಕುಗಳಲ್ಲೆಲ್ಲ ವ್ಯಾಪ್ತವಾಗಿದೆ, ಅದೆಲ್ಲ ಏರ್ತಾ ಇದೆ. ವಿಲೋಕ್ಯ ತಂ ದೇವವರಂ ತ್ರಿಲೋಕ್ಯ ಭವಾಯ ದೇವ್ಯ ಅಭಿಯುತಂ ಮುನಿಂ. ಆಗ ಪಾರ್ವತಿ ಸಮೇತನಾದಂತಹ ಕೈಲಾಸಪತಿಯಾದಂತಹ ರುದ್ರದೇವರು, ಅವನು ಏನಪ್ಪಾ ಅಂತಂದ್ರೆ ಮಧ್ಯದಲ್ಲಿ ಕೂತಿದ್ದ ಅಲ್ಲಿ ಎಲ್ಲಾರ ನಡುವ. ಅವನು ನೀನು ನೋಡಪ್ಪ, ನೀನು ಇದನ್ನೆಲ್ಲ ಕುಡಿದು ಬಿಡು ಅಂತ ತಕ್ಷಣ ಅವ ನೋಡೋಣ ವಿಚಾರ ಮಾಡೋಣ ಅಂತಂದೇಳಿ. ಇಲ್ಲಿ ಭಾಗವತದಲ್ಲಿ ಕತೆ ಹಾಗೆ ಬರ್ತದೆ. ದೇವದೇವ ಮಹಾದೇವ ಭೂತಾತ್ಮನ್ ಭೂತಭಾವನ ಪ್ರಾಹಿನ ಶರಣತ್ವನ್ನಂ ತ್ರೈಲೋಕ್ಯ, ನೀನು ಇದನ್ನು ಕುಡಿ ಅಂತಂದು ಹೇಳಿ ಎಲ್ಲ ಪ್ರಜೆಗಳೆಲ್ಲ ಹೇಳ್ತಾರೆ. ಆಗ ಅವನು ಚೆನ್ನಾಗಿ ರುದ್ರದೇವರು ವರ್ಣನೆಯನ್ನು ಮಾಡ್ತಾರೆ ಇಲ್ಲೆಲ್ಲ. ಅವನು ಹೆಂಗ ಭಾರಿ ಪಂಚಮುಖವಾಗಿರುವಂತಹ ರುದ್ರನ ಉಪಾಸನೆಯನ್ನು ಹೇಳ್ತಾರೆ ಇಲ್ಲಿ. ಅದು ಅಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದು. ಇಲ್ಲಿ ಮುಖಾನಿ ಪಂಚೋಪನಿಷತ್ವೇಶ, 15 ಮುಖಗಳೇ ಉಳ್ಳಂತದ್ದು, ಅದನ್ನೆಲ್ಲವನ್ನು ಕೂಡ ಹೇಳ್ತಾರೆ. 38 ಕಲಾ ಮಂತ್ರಗಳು ಅಂತಂದು ಹೇಳಿ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಅಘೋರೇಭ್ಯೋ ಘೋರತರೇಭ್ಯ ಘೋರತರೇಭ್ಯ ಸರ್ವೇಭ್ಯ ಸರ್ವಶರ್ವೇಭ್ಯ ಅಂತ ಹೇಳಿ, ಆಮೇಲೆ ಶಾಂತಿ ವಿದ್ಯಾ ಪ್ರತಿಷ್ಠಾ ಧೃತಿ ಸಮ ಅಂತಂದು ಹೇಳಿ ಅವುಗಳಿಗೆಲ್ಲ 38 ಭಾಗಗಳನ್ನ ಮಾಡಿ ಕಲೆಯನ್ನ ಮಾಡಿ ಆ ರೀತಿಯಾಗಿ ರುದ್ರದೇವರ ಉಪಾಸನೆಯನ್ನು ಹೇಳ್ಕೊಡ್ತಾರೆ. ಹೇಳಿ ಇದನ್ನ ಎಲ್ಲಿ ಅಂದ್ರೆ ಭಾವಾರ್ಥ ದೀಪಿಕಾ ಅಂತನ್ನುವಂತಹ ಭಾಗವತದ ವಂಶೀಧರ ಟಿಪ್ಪಣಿ ಅದನ್ನ ಅಲ್ಲಿ ಹೇಳ್ಯಾರಿದ್ನಲ್ಲ. ಛಾಯಾ ತ್ವಧರ್ಮೋ ಮೃಡ ಏರು ವಿಸರ್ಗೋ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಅಂತಂದು ಹೇಳಿ ಆ ರುದ್ರದೇವರನ್ನ ಚೆನ್ನಾಗಿ ವರ್ಣನೆ ಮಾಡುವಂತಹ ಎಲ್ಲ ಸ್ತೋತ್ರಗಳಿವೆಲ್ಲ.
ಅವೆಲ್ಲ ಪ್ರಜೆಗಳೆಲ್ಲ ರುದ್ರದೇವರಿಗೆ ಸ್ತೋತ್ರ ಮಾಡಿದ ಮೇಲೆ ಆ ರುದ್ರದೇವರು ತ್ವದೀಕ್ಷಂ ವ್ಯಸನಂ ತಾಸಾಂ ಕೃಪೆಯ ವೃಷಪೀಡಿತ ಈ ರೀತಿಯಾಗಿ ದೇವತೆಗಳ ಕಷ್ಟವನ್ನು ನೋಡಿ ಅವುಗಳನ್ನೆಲ್ಲ ಪಾರ್ವತಿ ಹೇಳ್ತಾಳೆ, ಸ್ವಾಮಿ ಸ್ವೀಕಾರ ಮಾಡ್ರಿ ಅಂತ. ಅಹೋಬತ ಭವಾನ್ಯೇತತ ಪ್ರಜಾನಾಂ ಪಶ್ಯವೈವತದಂ ಕ್ಷೀರೋದಂ, ಇದನ್ನು ನಾನು ಕುಡಿತೇನೆ ಅಂತಂದು ಹೇಳ್ತಾನೆ ಅಂತಂದು ಹೇಳಿ. ಖರೇ ಕಥೆ ಏನು ಅಂತಂದ್ರೆ ರುದ್ರದೇವರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ. ದೇವರು ವಾಯುದೇವರಿಗೆ ಆಜ್ಞೆ ಮಾಡ್ತಾನೆ, ವಾಯು ಕುಡಿ ಅಂತಂದೇಳಿ. ಸ್ವಾಮಿ ಜಗತ್ತಿಗೆ ಒಳ್ಳೇದಾಗಿದ್ರು ಕುಡಿತೀನಿ ಅಂತ ಕುಡ್ತಾರೆ. ಸ್ವಲ್ಪ ಮಿಕ್ಕಿರ್ತದ್ರ ರುದ್ರದೇವರಂತಾರ ನಾನು ಸ್ವಲ್ಪ ಒಂದಮ್ ನಾನು ಹೊಡಿತೀನಿ ಅಂದ್ರೆ ಲಘುನ್ ನೋಡ್ರಿ ಹೆಂಗ್ ಸ್ಟ್ರೈಕ್ ಆತ. ನಾನು ಕುಡಿತೀನಿ ಅಂತಂದ್ರೆ ನಿಮ್ಗೆ ಅದು ಇದಾಗಲಿಲ್ಲ, ಒಂದಮ್ ಅಂತ ನೆನಪಾಗ್ತೀವಿ. ಆ ರೀತಿಯಾಗಿ ರುದ್ರದೇವರು ಬಹಳ ಕೇಳ್ಕೊಂಡದ್ದಕ್ಕಾಗಿ ಅದನ್ನ ತಾತ್ಪರ್ಯದಲ್ಲಿ ಹೇಳ್ತಾರೆ. ಏನ್ ಮಾಡ್ತಾರ ಅಂತಂದ್ರೆ ವಿಷವನ್ನ ತಿಕ್ಕತಾರಂತೆ, ತಿಕ್ಕಿ ಕೊಡ್ತಾರೆ ಅಂತಂದು ಹೇಳಿ ತಾತ್ಪರ್ಯದಲ್ಲಿ ಬರುವಂತ ಕಥೆ ಅದು. ಆ ರೀತಿಯಾಗಿ ಅದನ್ನು ಕೊಟ್ಟು ಅದು ನೀಲಕಂಠ ಅನ್ನೋ ಕಥೆ ನೀವೆಲ್ಲ ಕೇಳಿರಿ. ವಿಷಯ ಏನು ಅಂತಂದ್ರೆ ತ್ವದೀಕ್ಷ ವ್ಯಸನಂ. ಇಲ್ಲಿ ಹೇಳುವಂತ ಕಥೆ ಏನು ಅಂತಂದ್ರೆ ಆಸಾಂ ಪ್ರಾಣ ಪರಿಸ್ಪನ್ನ ವಿಧೇಯಂ ಅಭಿಭೋ ಏತಾವಾನ್ ಹಿ ಪ್ರಭೋರ್ಧಂ ಅಂತಂತ ಹೇಳಿ ಎಲ್ಲರ ಒಂದು ಒಳಿತಿಗಾಗಿ ನೀವು ಇದನ್ನು ಸೇವನೆ ಮಾಡ್ರಿ ಅಂತನ್ನೋದನ್ನ ಹಾಲಾಲ್ಹ ವಿಷ ಇದು ಕಲಿಯಿಂದ ಅಭಿಮನ್ಯವಾಗಿದ್ದು ಅದನ್ನ ಬೇರೆ ಯಾರಿಗೂ ಕೂಡ ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾತ್ಪರ್ಯದಲ್ಲಿ ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ಬರೀತಾರೆ. ಅದನ್ನು ದೇವರ ಪ್ರೀತಿಗಾಗಿ ಪಾನ ಮಾಡ್ತಾರೆ ವಾಯುದೇವರು. ತಪ್ಯಂತೆ ಲೋಕತಾಪೇನ ಸಾಧವ ಪ್ರಾಯಶೋ ಜನಾ ಪರಮಾರ್ಧ ಆರಾಧನ ತದ್ಧಿ ಪುರುಷಸ್ಯಾಖಿಲಾತ್ಮನ. ಸಜ್ಜನರಿಗೆ ದುಃಖ ಆತು ಅಂತಂದ್ರೆ ಅದಕ್ಕಿಂತ ದೊಡ್ಡದಾದಂತಹ ತೊಂದರೆ ಇನ್ನೊಂದಿಲ್ಲ. ಸಜ್ಜನರಿಗೆ ದುಃಖ ಆಗಬಾರ್ದು. ಅದಕ್ಕಾಗಿ ಅದನ್ನ ಏನಪ್ಪಾ ಅಂದ್ರೆ ಸರ್ವಾಂತರ್ಯಾಮಿದಂತ ಪರಮಾತ್ಮನ ಉತ್ತಮ ಸಾಧನ ಇದು ಅಂತ ಅನ್ನೋದಕ್ಕಾಗಿ ವಾಯುದೇವರು ಪಾನ ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ. ನಿಶಮ್ಯ ತಶ್ಲೇಗ ದೇವ ಮೀಡುಷಃ ಪ್ರಜಾ ದಾಕ್ಷಾಯಣಿ ಬ್ರಹ್ಮ ವೈಕುಂಠ ಚ ಅದನ್ನು ಕುಡಿದಿದ್ದಕ್ಕಾಗಿ ಪ್ರಶಂಸೆ ಎಲ್ಲ ರುದ್ರದೇವರಿಗೆ ಹೇ ಭಾರಿ ಆಯ್ತು ಅಂತಂದೇಳಿ ರುದ್ರದೇವರಿಗೆ ವಿಷಪಾನ ಮಾಡೋದು ಎಷ್ಟು ಒಂದು ಬಿಂದು. ಆ ಬಿಂದುವಿನಲ್ಲಿ ಸ್ವಲ್ಪ ಭಾಗವನ್ನು ತಿಕ್ಕಿ ಚರಟ ಒಗಿತಾರಲ್ಲ, ಅದೇನಾಯ್ತು ಅಂತಂದ್ರೆ ಈ ಹಾವು ಚೇಳು ಅವೆಲ್ಲ ಅದನ್ನ ತೆಗೆದುಕೊಂಡ್ರು ಅಂತಂದು ಹೇಳ್ತಾ ಇದ್ದಾರೆ ಮುಂದೆ. ಮತ್ತ ಪೀತೈ ಗರೈ ಋಷಾಂತ ಆಗ ಶಿವ ರುದ್ರದೇವ ಎಲ್ಲ ಕುಡಿದಾದ್ಮೇಲೆ ಮುಂದೆ ನೋಡ್ರಿ ಅದ್ರ ಮೇಲೆ ಏನು ಮಂತ್ರ ಮಮಂತುಹು ಅದನ್ನ ಚೆನ್ನಾಗಿ ಕಡಿಯೋದ್ರಿಂದ ಏನಾಯ್ತು ಹವಿರ್ಧಾನಿ ಅಲ್ಲಿ ಕಾಮಧೇನು ಅಂತನ್ನುವಂತಹ ಆಕಳು ಬಂತು. ತಾಮ್ ಅಗ್ನಿಹೋತ್ರೀಂ ಋಷಯ ಅಗ್ನಿ ಸೋಮಪಾನ ಮಾಡುವಂತಹ ಯಜ್ಞದ ಹವಿಸ್ಸಿಗಾಗಿ ಬಂದಂತಹ ಮುನಿಗಳು ಅವ್ರೇನು ನೋಡ್ರಪ್ಪ ನಿಮ್ಗೇನು ಉಪಯೋಗ ಇಲ್ಲ, ಇದು ಯಜ್ಞಕ್ಕೆ ಬೇಕಾಗುವಂತಹದ್ದು ನಾವು ತಗೋತೀವಿ ಅಂತ ಅವ್ರು ಸ್ವೀಕಾರ ಮಾಡಿದ್ರು. ಉಚ್ಚೈಶ್ರವಸ್ ಅನ್ನುವಂತಹ ಕುದುರೆ ಬಂತು. ಅದನ್ನೇನಪ್ಪಾ ಅಂತಂದ್ರೆ ಬಲಿ ನನಗ್ ಬೇಕು ಅಂತಂದ್ರು, ಭಾರಿ ಕುದುರೆ ಅದ ನನಗ್ ಬೇಕು ಅಂತಂತ ಹೇಳಿ. ಈ ರೀತಿಯಾಗಿ ಅಂದ್ರೆ ಮೊದಲನೇ ನನಗ್ ಬೇಕು ಅಂತಂದು ಹೇಳಿ ದೇವತೆಗಳ ಅನ್ನಂಗಿಲ್ಲ, ಅದನ್ನು ತಾಕೀತ್ ಮಾಡೇ ಕಳಿಸಿದ್ದ ದೇವರು. ಅವ್ರು ಬಿಟ್ರೆ ಅವ್ರು ಯಾರು ತಗೊಳ್ಳಿಲ್ಲ ಅಂದ್ರೆ ಇವ್ರು ತಗೋಬೇಕು. ಹಾಗೆ ತತಃ ಐರಾವತೋ ನಾಮ ವಾರೇಂದ್ರೇಣ ವಿನಿರ್ಗತಃ ದಂತೈಶ್ಚತುರ್ಭಿಹಿ ನಾಲ್ಕು ಹಲ್ಲಿರುವಂತಹ ಐರಾವತ ಬಂತು. ಅದನ್ನೇನಪ್ಪಾ ಅಂತಂದ್ರೆ ಗಜರಾಜನಾದಂತ ಐರಾವತ ಅವನನ್ನ ಬಿಳಿ ಬಣ್ಣದ್ದಿತ್ತದು, ಕೈಲಾಸ ಪರ್ವತದಂತೆ ಭಾರಿ ಚಂದಿತ್ತದು. ಅವ ಇಂದ್ರ ಅದನ್ನು ತಗೊಂಡ. ತಥೋ ಪಾರಿಜಾತ ಬಂತು. ಆ ಪಾರಿಜಾತ ಏನಪ್ಪಾ ಅಂತಂದ್ರೆ ಅದನ್ನೇನ್ ಮಾಡೋದು, ಅದು ಯಾವಾಗಲೂ ಇದನ್ ಮಾಡ್ತಿತ್ತು. ಅದಕ್ಕಾಗಿ ಅದನ್ನ ಹೋಗಿ ಉಸರ್ಗದ ಒಂದು ಉದ್ಯಾನದಲ್ಲಿ ಇಟ್ಟರದು. ತತಶ್ಚ ಅಪ್ಸರೋ ಜಾತಾಹ ಭಾರಿ ಒಳ್ಳೆ ಉಟ್ಕೊಂಡಿರಂತಹ ಸೀರೆ ಉಟ್ಕೊಂಡಿರಂತಹ ಅಪ್ಸರಗಳು ಬಂದ್ರು. ಅವ್ರುಗಳೆಲ್ಲ ಸ್ವರ್ಗಕ್ಕೆ ಸುಖ ಕೊಡ್ಲಿಕ್ಕಾಗಿರ್ಲಿ ಅಂತಂದು ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರು. ಇನ್ನ ತತಶ್ಚ ಆವಿರಾಸೀದಭೂತ್ ಸಾಕ್ಷಾತ್ ರಮಾ ಭಗವತ್ ಪ್ರಿಯ ರಂಜಯಂತಿ ದಿಶಕಾಂತ್ಯ ವಿದ್ಯುತ್ ಸೌದಾಮನೀಯಥ. ರಮಾದೇವಿ ಅಲ್ಲಿ ಆವಿರ್ಭಾವ ಮಾಡಿದ್ ನೋಡ್ರಿ, ಭಾರಿ ಪ್ರಕಾಶ, ಎಲ್ಲ ಕಡೆ ಬೆಳ್ಳನ ಬೆಳಕು ಬಂತು. ತಸ್ಯಾಂ ಚಕ್ರು ಸ್ಪೃದಾ ಸರ್ವೇ, ಎಲ್ಲರೂ ನನಗ್ ಬೇಕು ಅಂತ ಹೇಳಿ ಅವರ ಉತ್ತಮವಾದಂತಹ ರೂಪ ಔದಾರ್ಯ ವಯೋವರ್ಣ ಮಹಿಮ್ನ ಕ್ಷಿಪ್ತ ಹೆಂಗ ಅಂತಂದ್ರೆ ಅವಳು ಕಾಂತಿಯನ್ನ ನೋಡೇನೆ ಎಲ್ಲರೂ ತಮಗ್ ಬಯಸಿದ್ರು. ಅಲ್ರಿ ದೇವತೆಗಳಿಗೆ ಅಷ್ಟು ಗೊತ್ತಾಗ್ಲಿಲ್ವಾ ರಮಾದೇವಿ ಅಂತ ಹೇಳಿ ಅವಳು ಹೆಂಗ್ ಬಯಸ್ತಾರ? ಅವ್ರು ತಮಗ್ ಬೇಕು ಅಂತಲ್ಲ, ತಮ್ಮ ತಾಯಿ ಅಂತೇಳಿ ಅಪೇಕ್ಷೆ ಪಟ್ರು ಹೊರತು ಅದನ್ನು ತಾತ್ಪರ್ಯದಲ್ಲಿ ಬರೀತಾರೆ. ಆ ರೀತಿಯಾಗಿ
ಅವರು ಈ ರೀತಿಯಾಗಿ ಎಲ್ಲ ಅಸುರರು ಕೂಡ ತಮಗ ಬೇಕು ಅಂತೇಳಿ ಅವಳನ್ನ ಮೋಹಿಸಿದರು ಅಂತೇಳಿ. ತಸ್ಯಾಶ್ಚಾಯಮಾನ್ಯ ಮಹೇಂದ್ರೋ ಮಹದದ್ಭುತಂ ಮೂರ್ತಿ ಮತ್ಯ ಸರಿಚತೆ ಹೇಮ ಕುಂಭೇಶ್ ಜಲೇಶ್ಟಿ ಸ್ವಯಂವರ ಪೂರ್ವಕವಾದಂತಹ ಅಭಿಷೇಕ ಮಹೋತ್ಸವಾದ ಎಲ್ಲ ದೇವೇಂದ್ರನ ಅವನಿಗೆ ಮಾಡ್ತಾನೆ. ಅಭಿಷೇಕವನ್ನು ಮಾಡಿ ಅಭಿಷೇಚನೀಯ ಭೂಮಿರಾಹತ್ ಸಕಲೌಷಧಿ ಗಾವಹ ಪಂಚ ಪವಿತ್ರಾಣಿ ವಸತೋ ಮಹಿಮೆ. ಅಭಿಷೇಕಕ್ಕೆ ಸಕಲ ಧಾನ್ಯಗಳನ್ನ, ಭೂದೇವಿ ಗೋ ಪವಿತ್ರವಾದಂತಹ ಪಂಚಗವ್ಯಗಳನ್ನ, ಖರೇ ಶುದ್ಧ ಅಭಿಷೇಕ ಮಾಡೋದು ಹೇಗೆ, ಶುದ್ಧವನ್ನು ಮಾಡೋದು ಹೇಗೆ. ಇವತ್ತು ನಮ್ಮ ಪಂಡಿತರಾದಂತಹ ಬಾದರಾಯಣ ಜೊತೆ ಮಾತಾಡ್ತಿದ್ದೆ. ಯಾವುದೋ ಒಂದು ಪ್ರಸಂಗಕ್ಕೆ ಒಂದು ಅಭಿಷೇಕಕ್ಕೆ ಒಂದು ಲಿಸ್ಟ್ ಮಾಡ್ತಾ ಇದ್ರು. ಎಷ್ಟು ಅಭಿಷೇಕಕ್ಕೆ ಹಾಕುವ ಪದಾರ್ಥಗಳೆಷ್ಟು, 32 ಪದಾರ್ಥಗಳನ್ನು ಹಾಕಿ ಅದನ್ನು ಅಭಿಮಂತ್ರಣ ಮಾಡಿ ಅದಕ್ಕೆ ಎಷ್ಟೋ ಮಂತ್ರಗಳಿವೆ, ಅವನ್ನೆಲ್ಲ ಹೇಳಿ ಆದ್ಮೇಲೆ ಅದನ್ನು ಅಭಿಷೇಕ ಮಾಡೋದು. ಹಂಗೆ ಇಲ್ಲಿ ನೋಡ್ರಿ, ಲಕ್ಷ್ಮೀದೇವಿಗೆ ಅಭಿಷೇಕ ಮಾಡಬೇಕಾಗಿದೆ. ಅದಕ್ಕೆ ಪವಿತ್ರವಾದಂತಹ ಪಂಚಗವ್ಯ, ವಸಂತ ಕಾಲದ ಜೇನು, ಆಮೇಲೆ ಋಷಿಗಳು ವಿದ್ಯುಕ್ತವಾಗಿ ಅವನ್ನೆಲ್ಲ ತಂದು ವೇದ ಮಂತ್ರಗಳಿಂದ ಅದನ್ನೇನಪ್ಪಾ ಅಂತಂದ್ರೆ ಅಭಿಷೇಕ ಮಾಡ್ತಾರೆ. ಅಪ್ಸರೆಲ್ಲ ಹಾಡ್ತಾ ಇದ್ದಾರೆ, ಮೇಘ ಮೃದಂಗ ಪಣವಹ ಮೇಘ, ಈ ರೀತಿಯಾಗಿ ಎಲ್ಲ ಅಭಿಷೇಕ ಮಾಡಿ ಪದ್ಮಹಸ್ತ ಅವಳಿಗೆ ಶ್ರೇಯ ಪದ್ಮ ಕರಾಂಸತಿ ಮುನಿಗಳೆಲ್ಲ ಪಠಿಸಿ ಅಭಿಷೇಕ ಸೂಕ್ತಗಳಿಂದ ಪೂರ್ಣ ಕಲಶದಿಂದ ಮತ್ತೆ ಅಭಿಷೇಕ ಮಾಡ್ತಾರೆ. ಆ ರೀತಿಯಾಗಿ ಮಾಡಿ ಸಮುದ್ರ ಪೀತ ಕೌಶೇಯ ವಾಸಸಿ ಸಮುಪಹರಾದಾಂ ವರುಣಸೃಜಂ ವೈಜಯಂತಿ ಮಧುನಾಂ ಮತ್ತ ಷಟ್ಪದಾಂ ಅಂತಂದು ಹೇಳಿ ಆ ರೀತಿಯಾಗಿ ಆ ತಂದೆ ಆದಂತಹ ಸಮುದ್ರರಾಜ ಅವರಿಗೆ ಹಳದಿ ಬಣ್ಣದ ಒಂದು ವಸ್ತ್ರವನ್ನ, ರೇಷ್ಮೆ ವಸ್ತ್ರವನ್ನ ತಂದು ಕೊಡ್ತಾನೆ. ಅದನ್ನ ಚೆನ್ನಾಗಿ ಉಟ್ಟುಕೊಂಡು 4 ಎಳೆಯಂತಹ ವೈಜಯಂತಿ ಮಾಲ ಅದನ್ನ ಧಾರಣೆ ಮಾಡ್ತಾಳೆ. ಭೂಷಣಾನಿ ವಿಚಿತ್ರಾಣಿ ವಿಶ್ವಕರ್ಮ, ಭಾರಿ 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 ವಿಚಿತ್ರವಾದಂತಹ ಏನಪ್ಪಾ ಅಂತಂದ್ರೆ ವಿಶ್ವಕರ್ಮನೇ ತಂದಂತಹ ಆಭರಣಗಳು, ಅವನ್ನೆಲ್ಲ ಮುತ್ತಿನ ಹಾರಗಳನ್ನ ಸರಸ್ವತಿ ತರ್ತಾಳೆ, ಅವನ್ನೆಲ್ಲ ಧಾರಣೆ ಮಾಡ್ತಾಳೆ. ತತಕೃತ್ವ ಇಷ್ಟೆಲ್ಲ ಮಾಡಿ ಪುಣ್ಯಾವಾಚನವನ್ನು ಮಾಡಿಕೊಂಡು, ಕೆನ್ನೆ ಹೇಗಿತ್ತು ಅಂತಂದ್ರೆ ಕರ್ಣಕುಂಡಲಗಳ ಕಾಂತಿ ಮಸಕಾಗಿ ಕಾಣತಿತ್ತಂತ, ಅಷ್ಟವಳ ಕೆನ್ನೆಯ ಕಾಂತಿ. ಕರ್ಣಕುಂಡಲಗಂದೇ ಶೋಭೆ ಇವಳಿಗಲ್ಲ, ಇವಳಿಂದ ಕರ್ಣಕುಂಡಲಗಳಿಗೆ ಶೋಭೆ. ಆ ರೀತಿಯಾಗಿ ಇರ್ತಾ ಇತ್ತು ಅಂಥೇಳಿ ಲಕ್ಷ್ಮೀದೇವಿಯನ್ನ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ವಿಲೋಕಯಂತಿ ನಿರವದ್ಯಮಾತ್ಮನ ಪದಂ ಧ್ರುವಂ ಚಾ ಅವ್ಯಭಿಚಾರಿ ಸದ್ಗುಣಂ ಗಂಧರ್ವ ಯಕ್ಷ ಸುರಸಿದ್ಧ ಚಾರಣ ತ್ರೈವಿಷ್ಟಯಾದಿಶು ನಾನ್ಮದಿನಿಂದತ. ಅದರಲ್ಲಿ ಅನೇಕ ಗುಣಗಳನ್ನ ಅಲ್ಲೆಲ್ಲ ಹೇಳಿ ಅಂತಹ ಲಕ್ಷ್ಮೀದೇವಿ ಯಾರಿಗೆ ಬಂದು ಮಾಲಿ ಹಾಕ್ತಾಳೆ ಅಂತೆಲ್ಲರೂ ನೋಡ್ತಾ ಇದ್ದಾರೆ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ ತಸ್ಯ ನ ಸಂಗವರ್ಜಿತಂ ಕಶ್ಚಿನ್ ಮಹಾಸ್ತಸ್ಯ ನ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ ಅಂತ ಹೇಳಿ ಲಕ್ಷ್ಮೀದೇವಿ ಒಂದೊಂದನ್ನು ಕೂಡ ಚಿಂತನೆ ಮಾಡ್ತಾಳೆ. ಒಬ್ಬೊಬ್ಬರ ಬಗ್ಗೆನೂ ಕೂಡ ದೋಷಗಳನ್ನ ಎತ್ತಿ ಹೇಳ್ತಾಳೆ. ಆ ವಿಚಾರವನ್ನ ಮತ್ತೆ ನಾಳಿನ ದಿವಸಗಳಲ್ಲಿ ನಾವು ಶ್ರವಣ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಗಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತ ತದ್ಭಕ್ತಿ ತತ್ಸ್ವಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರು ಮಮ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಹರಿ ಶ್ರೀ ನರಸಿಂಹೋ ಮಹಾಸಿಂಹ राजद्वारे पटेल गोरे संग्रामे संघटे भूत सर्प पिशाचादि भयं न पुत्र निर्धनो धनवान भवेत् रोगार्तो मुच्यते रोगबन्धो मुच्येत बन्धन यद्यदिष्टतमं लोके तत्तत्त्वात्मा संशय ऐश्वर्यं राजसन्मानं भक्तिमुक्ति फलप्रदं विष्णो लोकैकसोपानं सर्वदुःखैकनाशनं
ಸರ್ವೈಶ್ವರ್ಯ ಪರಂ ದ್ರೋಣಾಂ ಸರ್ವಮಂಗಲ. ಹಲೋ. ಶ್ರೀನಿವಾಸ ಆಚಾರ್ಯ. ಹಾ ಹೇಳಿ.